ನಾನು ನಮಸ್ಕಾರ ಮಾಡಿದ ಎರಡು ಉದ್ದೇಶಕ್ಕೆ. ಈ ಸನ್ಯಾಸ ಅಂದರೆ ಅಹಂಕಾರವನ್ನು ಬಿಡುವುದಂತೆ. ಅಹಂಕಾರ ಇರುವುದೇ ನೆತ್ತಿಲಿ, ಹೆಡ್ ವೆಯ್ಟ್ ಅಂತಾರೆ ಇಂಗ್ಲೀಷಲ್ಲಿ. ಅದು ಬೆಳೀತು ಅಂದರೆ ಮನುಷ್ಯನಿಗೆ ಹಾಳಾದ ಅಂತ. ಒಂದು ಅಜ್ಞಾನ, ಇನ್ನೊಂದು ಅವಾಂತರ, ಎರಡು ಕೊಂಬು ಬರುತ್ತೆ. ಇನ್ನೊಂದು, ನಮ್ಮ ದೇಶ ಜಗತ್ತಿಗೆ ಒಂದು ಪಾಠ ಪುಸ್ತಕ ಕೊಟ್ಟಿದೆ, ಜಗತ್ತೆಲ್ಲ ಕೇಳೋ ಪಾಠ ಪುಸ್ತಕ. ಯಾವ ಬುಕ್ಕಲ್ಲಿ ಎಲ್ಲ ಪ್ರಶ್ನೆಗೂ ಉತ್ತರ ಇದೆಯೇ ಅಂಥದ್ದೇನಾದ್ರು ಪುಸ್ತಕ ಇದ್ದರೆ ಅದು ಸೈಕಾಲಜಿ ಇರ್ಬೋದು, ಗೃಹಸ್ಥರಿಗಿರ್ಬೋದು, ರಾಜಕೀಯ ಇರ್ಬೋದು, ವೈದ್ಯಕೀಯ ಶಾಸ್ತ್ರಕ್ಕಿರ್ಬೋದು, ಮನಸ್ಸು ಸೋತವನಿಗಿರ್ಬೋದು, ಮನಸ್ಸು ಕುಗ್ದವನಿಗಿರ್ಬೋದು, ಗೃಹಿಣಿಗಿರ್ಬೋದು, ಪ್ರಾಣವನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕಿರ್ಬೋದು, ಮೃತ್ಯು ದಾಟಲಿಕ್ಕೂ ಇರ್ಬೋದು, ಅಂಥದ್ದೊಂದು ಪುಸ್ತಕ ಭಗವದ್ಗೀತೆ. ಅದನ್ನು ನಾನು ನನ್ನ ಬದುಕಾಕಿಸ್ಕೊಳ್ಬೇಕು ಅಂತ. ಯಾಕೆ ಭಾಷಣ ಬದುಕು ಭಾಷಣ ಆಗಬೇಕು. ಇದು ಲಾಜಿಕ್. ಮೈ ಲೈಫ್ ಈಸ್ ಮೈ ಮೆಸೇಜ್ ಅಂತ. ಯಾಕಂದರೆ ನಮ್ಮ ಒಂದೇ ದೇಶ ಎಲ್ಲರನ್ನು ನಮಸ್ಕಾರ ಮಾಡಿ ಸ್ವಾಗತ ಮಾಡೋದು, ಅದಿಲ್ಲಿ ಸಂಸ್ಕಾರ. ಈ ಭಾರತದ ತಾಯಿ ಬೇರು ಅಂತಿದೆ. ಒಂದು ಮರ ಸಾಯಬೇಕಾದ್ರೆ ತಾಯಿ ಬೇರು ಸಾಯಬೇಕು, ಇಲ್ಲ ಆ ಮರ ಸಾಯಲ್ಲ. ಇವತ್ತು ನಮ್ಮ ದೇಶಕ್ಕೆ ಇಷ್ಟೆಲ್ಲ ದಾಳಿ ಆದರೂ ಇಲ್ಲಿ ಸಂಸ್ಕಾರ, ದೇವಸ್ಥಾನಗಳು ಯಾಕೆ ಅಲ್ಲಾಡಲಿಲ್ಲ ಅಂದರೆ ಇಲ್ಲಿರೋ ತಾಯಂದ್ರು ತಾಕತ್ತು. ಇವತ್ತು ಅವರೆಲ್ಲ ಕೂತಿದ್ದಾರೆ, ಮಾತಾಡ್ತಾ ಹೇಳಿದರು, ಸಂತೋಷ ಹೇಳಿದ, ಸ್ತ್ರೀಯರೆಲ್ಲ ಒಂದಾಗಿ ಕೆಲಸ ಮಾಡ್ತಿದ್ದಾರೆ. ಸ್ತ್ರೀ ಅಂದರೆ ಕರೆಂಟು, ಅಲ್ಲಿರೋ ಬಲ್ಪೆಲ್ಲ ಪುರುಷರು, ಅದನ್ನು ಬೆಳಗ್ತಿರೋದು ಶಕ್ತಿ. ಈ ಸೌತ್ ಕೇಂದ್ರ ಇರೋದು ಶಕ್ತಿ ಕ್ಷೇತ್ರ. ಯಾಕೆ ಮಂಗಳಾದೇವಿಯಿಂದ ಶುರು ಅದು. ಮೂಕಾಂಬಿಕೆಗೆ ಜಗತ್ತಲ್ಲಿ ಒಂದೇ ಕರಡೆ ಸ್ವರ್ಣರೇಖೆ ಇರೋ ಶ್ರೀಚಕ್ರ ಇರೋದು, ಅಥವಾ ಸ್ವರ್ಣರೇಖೆ ಇರೋ ಲಿಂಗ ಇರೋದು ಎಲ್ಲಿ ಅಂದರೆ ಕೊಲ್ಲೂರು ಮಾತ್ರ. ಈ ಜಗತ್ತಲ್ಲಿ ಶಿವ ಸನ್ಯಾಸಿಯಾಗಿ ಕೆಳಗೆ ಬಂದಿದ್ದು ಶಂಕಾಂ ಹರತೀತಿ ಶಂಕರ. ಎಲ್ಲರ ಶಂಕೆಯನ್ನು ನಾಶ ಮಾಡೋನು ಶಿವ. ಯಾಕೆ ಅದಕ್ಕೆ ಅವನಿಗೆ ಗುರವೇ ಸರ್ವಲೋಕಾನಾಂ ಭೀಷಜೇ ಭವರೋಗಿಣ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಯಮನಿಗೆ ಭಯ ಬಂತಂತೆ ಒಂದಿನ. ಯಮ ಮೃತ್ಯು, ನನಗೂ ಕಾಲ ಇದ್ದಾನೆ. ಯಾರು? ಮಹಾಕಾಲ, ಉಜ್ಜಯಿನಿಯ. ಅದಕ್ಕೆ ಅವನಿಗೆ ಮಹಾದೇವ ಅಂತ ಅದರ ಹೆಸರಷ್ಟೇ. ದೇವರೆಷ್ಟೋ ಜನ ಇದ್ದಾರೆ. ಮಹತ್ ಅಂದರೆ ಓಂಕಾರ, ಅಕಾರ ಉಕಾರ ಮಕಾರ, ಈ ಮೂರನ್ನು ಇಟ್ಕೊಂಡವನು ಸದಾಶಿವ ಅಂತ. ಅದಕ್ಕೆ ಅವನು ಮೃತ್ಯುಂಜಯ, ಅವನು ಮಹಾತ್ಯಾಗಿ. ಯಾಕೆ ಶಿವರಾತ್ರಿಗೆ ನಾವು ತುಂಬೆ ಹೂವು ಹಾಕ್ತೀವಿ, ಆಮೇಲೆ ದತ್ತೂರಿ ಪುಷ್ಪ ಹಾಕ್ತೀವಿ? ಅದರ ಹಿಂದೆ ದೊಡ್ಡ ರಹಸ್ಯ ಇದೆ. ಯಾರೋ ಕೇಳಿದರು, ಈ ದತ್ತೂರಿ ಗಾಂಜದ ಎಲೆಯನ್ನು ಇಷ್ಟು ಮಹಾಕಾಲನಿಗೆ ಸುತ್ತಿರ್ತಾರೆ. ನಾನು ಉಜ್ಜಯಿನಿಗೆ ಹೋದಾಗ ಅಲ್ಲಿ ನಮ್ಮ ಈಗಿನ ಗವರ್ನರ್ ಅವರ ಅಳಿಯ, ಅಲ್ಲಿ MLA, ಅಲ್ಲಿ CM ಮತ್ತು ಅಲ್ಲಿ ಮಿನಿಸ್ಟ್ರ್ ಇದ್ದಾರೆ, ಕೈಲಾಶ್ಜಿ ಅಂತ ಹೇಳಿ. ಆಶ್ರಮಕ್ಕೆ ಸ್ವಲ್ಪ ಹತ್ತಿರದವು. ನಾವಲ್ಲಿ ಹೋದಾಗ ನಾನು ಅಂದ್ಕೊಂಡೆ 3 ಗಂಟೆಗೆ ನಮ್ಮ ಹುಡುಗರೆಲ್ಲ ಇಷ್ಟು ಕ್ಯೂವಲ್ಲಿ ಶಿವಭಕ್ತಿಲಿ ನಿಂತಿದ್ದಾರಲ್ಲ ಅಂದರೆ. ಪುರೋಹಿತರು ಹೇಳಿದರು, ಅವರೆಲ್ಲ ಈ ಸೊಪ್ಪು ತೆಗಿತಾರೆ ದೇವರದ್ದು, ಅದನ್ನೇ ಪ್ರಸಾದಕ್ಕೆ ನಿಂತವರು. ಆವಾಗ ಯಾರೋ ಕೇಳಿದರು ನನ್ನ ಪಕ್ಕ, ಯಾಕೆ ಈಶ್ವರನಿಗೆ ಆ ಸೊಪ್ಪನ್ನು ಹಾಕ್ತೀವಿ? ಸೋಮಪತ್ರೆ ಅಂತೀವಿ. ಈ ನಮ್ಮ ಭಾಷೆ ಬೇರೆ, ಸೋಮಪತ್ರೆ ಅಂತ ಅದರ ಹೆಸರು. ಅದು ಈ ಧನ್ವಂತರಿ ಕುಂಭದಿಂದ 2 ಹನಿ ಬೀಳುತ್ತದೆ. ಈ ವಸಿಷ್ಠರು ಮತ್ತು ಅಗಸ್ತ್ಯರು ಹುಟ್ಟಿದ್ದು ಕುಂಭದಿಂದ, ಅದಕ್ಕೆ ಕುಂಭೋದ್ಭವರವರು. ಈ ಶ್ರೀಚಕ್ರ ಅನ್ನೋ ಕಾನ್ಸೆಪ್ಟನ್ನು ಕೊಟ್ಟ ಲೋಪಾಮುದ್ರ ಅಂದರೆ ನಮ್ಮ ಕಾವೇರಿಯ ಗಂಡ ಅಗಸ್ತ್ಯರು. ಸೊ ಅವ್ರು ಕೇಳಿದ್ರು, ಯಾಕೆ ಈಶ್ವರನಿಗೆ ಹಚ್ತಾರೆ? ಶಿವ ಎಂಥ ದೊಡ್ಡ ತ್ಯಾಗಿ ಅಂದರೆ ಅವನು ವಿಷವನ್ನು ಇಲ್ಲಿ ಇಟ್ಕೊಂಡ. ಒಂದು ಸಣ್ಣ ಟಿಮೇಟು, ನಮ್ಮ ಹುಡುಗರು ಲವ್ ಸ್ಟೋರಿಗೆಲ್ಲ ಒಂಚೂರು ಕೈ ಕುಯ್ಕೊಂಡು ಒಂದಿಷ್ಟು ವಿಷ ತೊಗೊಂಡ್ರೆ ವಿಷ ಕುಡ್ದಿದ್ದಕ್ಕಿಂತ 3/4 ಗಂಟೆ ಅವನು ಬೊಬ್ಬೆ ಇರುತ್ತೆ. ವಿಷ ಕುಡ್ದೆ ಅನ್ನೋ ಬೊಬ್ಬೆ, ಉಳಿಸಿ ಅನ್ನೋ ಬೊಬ್ಬೆ, ಮತ್ತು ಕೊನೆಗೆ ಉರಿ ಶುರುವಾದಮೇಲೆ ಇನ್ನೂ ಮಹಾಬೊಬ್ಬೆ ಅಂತ. ಶಿವ ಅಂಥ ಕಾರ್ಕೋಟಕ ವಿಷ ಜಗತ್ತಲ್ಲಿ, ಅದರ ಸ್ಮೆಲ್ ನೋಡಿದರೆ ಸತ್ತೋಗ್ತಾರಂತೆ. ಅದರ ವಾಯು, ಆ ವಿಷವನ್ನು ಅವ ಗಂಟಲ್ಲಿ ಇಟ್ಕೊಂಡು, ಅದಕ್ಕೆ ಅವನು ಶಿತಿಕಂಠ ನೀಲಕಂಠ. ನಾರದ ಹೋಗಿ ಕೇಳ್ತಾನೆ, ನೀನು ಯಾಕೆ ಅದನ್ನು ಕುಡಿಲಿಲ್ಲ? ಆ ಗಂಟ್ಲಲ್ಲೇ ಕುಡಿದ್ರೆ ನನ್ನ ಅರ್ಧ ಭಾಗ ಶಕ್ತಿ, ಇದು ವಾಮಭಾಗ. ಹಾಗಾಗಿ ಇಷ್ಟಲಿಂಗ ಪೂಜೆ ಮಾಡೋದು ಇಲ್ಲಿ ಇದರ ಮೇಲೆ. ಇದು ಶಕ್ತಿ ಇರೋ ಭಾಗ, ಇದು ಶಿವಭಾಗ. ಎಲ್ಲರ ದೇಹದಲ್ಲೂ ಇದೆ. ಈ ಮೈಕಲ್ ಕರೆಂಟ್ ಇರೋದು ಸತ್ಯ ಆದರೆ, ಹಾಗೆ ಈ ದೇಹದಲ್ಲಿ ಬೆಳಕಿರೋದು ಸತ್ಯ ಆದರೆ, ಅಂಗುಷ್ಟ ಪ್ರಾಣ ಆಗಿ ಈ ಮೈಕಲ್ ಹೇಗೆ ಕರೆಂಟ್ ಇದೆಯೋ
ನಮ್ಮ ದೇಹದೊಳಗೆ ನಮ್ಮ ಹೆಬ್ಬೆಟ್ಟಿನಷ್ಟು ಗಾತ್ರದಲ್ಲಿ ಶಿವನ ಚೈತನ್ಯ ಇರುತ್ತೆ. ಇದಕ್ಕೆ ಈ ಲಿಂಗಾಯತರಲ್ಲಿ ಲಿಂಗ ಮಾಡಬೇಕಾದ್ರೆ ಆ ಹೆಬ್ಬೆಟ್ಟಿನ ಅಳತೆಗೆ ಮಾಡ್ತಾರೆ. ನಮ್ಮಲ್ಲಿ ಋತ್ವಿಜರಲ್ಲಿ ವಿಗ್ರಹ ಮಾಡಬೇಕಾದ್ರೆ ಮುಷ್ಟಿಗಾತ್ರ ಮಾಡ್ತಾರೆ. ಕಾರಣ ಮನೇಲಿ ಇಟ್ಕೊಳ್ಳೋಕ್ಕೆ, ಯಾಕೆ ನಿನ್ನ ಹೃದಯದಷ್ಟು ದೊಡ್ಡ ದೊಡ್ಡ ಸೈನ್ಸು ಸನಾತನ ಧರ್ಮನು. ಈ ಕರೆಂಟ್ ಇರಂಗೆ, ಕರೆಂಟಿನ ಲಿಮಿಟೇಷನ್ ಗೊತ್ತಿಲ್ಲ, ಅದು ಇನ್ಫೈನೈಟ್, ಅದಕ್ಕೆ ಅನಂತ. ಶಿವ ಅಂದರೆ ಅನಂತ. ಆಕಾಶ, ಅವನಿಗೆ 5 ಮುಖ ಅಂತೆ. ಅಗ್ನಿ ಅರುಣಾಚಲ ತಿರುವಣ್ಣಾಮಲೈ ಲಿಂಗ, ಜಲ ಜಂಬುಕೇಶ್ವರ ಲಿಂಗ, ಇನ್ನೊಂದು ಪೃಥ್ವಿ ಮಣ್ಣು. ಆನೆ ತುಳಿದ್ರೂ ಆ ಲಿಂಗ ಏನೂ ಆಗಲ್ಲ, ಕಂಚಿಯಲ್ಲಿದೆ. ಕಾಮಕೋಟಿ ಪೀಠದ ಹತ್ರ ಆ ಪೃಥ್ವಿಲಿಂಗ ಇದೆ. ಇನ್ನೊಂದು ವಾಯುಲಿಂಗ ಕಾಳಹಸ್ತಿ, ಆನೆ ದಂತ, ಜೇಡದ ವಿಷ, ಕಾಳ ಅಂದರೆ ಕಾಳಿಂಗ, ಆ ಸರ್ಪದ ವಿಷದಿಂದ ಮಾಡಿದ್ದ ಲಿಂಗ. ಇವತ್ತು ಅಲ್ಲಿ ದೀಪ ತಾನಾಗೆ ಅಲ್ಲಾಡ್ತಾ ಇರುತ್ತೆ. ಯಾರಿಗೆ ಇವತ್ತಿನ ತನಕ ಉತ್ತರ ಗೊತ್ತಿಲ್ಲ, ಬಾಗಿಲು ಹಾಕಿ ನೋಡಿದ್ರು ಬ್ರಿಟಿಷರು. ಅದು ವಾಯುಲಿಂಗ. ಆ ವಾಯುಲಿಂಗವನ್ನು ನೋಡಿದರೆ ಪ್ರಾಣದ ಶಕ್ತಿ ಜಾಸ್ತಿ ಆಗುತ್ತೆ, ಹೆಲ್ತ್ ಸರಿ ಹೋಗುತ್ತೆ. ಇನ್ನೊಂದು ದೊಡ್ಡ ಲಿಂಗ ಚಿದಂಬರ, ಅಲ್ಲಿ ಒಂದು ಬಿಲ್ಪತ್ರೆ ಕೆಳಗೆ ಶಿವಲಿಂಗ ಇರುತ್ತೆ. ಎಲ್ಲಿ ಶಿವ ಜೀವಂತ ಇರ್ತಾನೋ ಅಲ್ಲಿ ಬಿಲ್ವ ವೃಕ್ಷ ಇರುತ್ತೆ ದೇವಸ್ಥಾನದ ಮೇಲೆ. ಬಿಲ್ವ ಅಂದರೆ ಈಶ್ವರನ 3 ಕಣ್ಣು, ಸೂರ್ಯನೇತ್ರ, ಚಂದ್ರನೇತ್ರ, ಅಗ್ನಿನೇತ್ರ ಅಂತ. ಇಲ್ಲಿ ಅಗ್ನಿ ಇರೋ ಜಾಗ, ಹಾಗಾಗಿ ನೀವು ಭಸ್ಮ ಹಚ್ತೀರಿ. ಬೇಕಾದ್ರೆ ಇಲ್ಲಿ ಮುಟ್ಟು ನೋಡಿ, ಬಿಸಿ ಇರುತ್ತೆ. ಇಲ್ಲೆಲ್ಲ ಲಲಿತಾ ಸಹಸ್ರನಾಮ ಹೇಳೋರಿದ್ದಾರೆ. ಆ ಸಹಸ್ರನಾಮದಲ್ಲಿ ರುದ್ರಗ್ರಂಥಿ ವಿಭೇದಿನ್ಯೇ ನಮ ಅಂತ ಇದೇ ಗ್ರಂಥಿ. ಮೆಡಿಕಲ್ ಸೈನ್ಸಲ್ಲಿ ನಾವು ಪೀನಲ್ ಗ್ಲ್ಯಾಂಡ್ ಅಂತೀವಿ. ಇಲ್ಲಿ ಧ್ಯಾನ ಮಾಡೋದ್ರಿಂದ ನಮ್ಮಲ್ಲಿರೋ ಅಮೃತ ಗ್ರಂಥಿ ಉತ್ಪತ್ತಿ ಆಗುತ್ತೆ. ಇದನ್ನೇ ನನ್ನ ಗುರುಗಳು ಕಾನ್ಯಂಗಾಡಲ್ಲಿ 64 ಗುಹೆ ಮಾಡಿದ್ದಾರೆ ನಿತ್ಯಾನಂದ ಭಗವಂತರು. 64 ಗುಹೆಯನ್ನು ನಮ್ಮ ಮೆದುಳಲ್ಲಿರೋ 64 ಬ್ರಾಂಚಸ್. ನಮ್ಮ ಪಗಡೆ ಆಡ್ತೀವಿ, ಅದು 64 ಮಣೆ ಚೆಸ್ಸು. ಇನ್ನೊಂದು ಭಾರತದಲ್ಲಿರೋ ವಿದ್ಯೆ 64. ಇನ್ನೊಂದು ರಹಸ್ಯ ಏನಂದರೆ ನಮ್ಮ ಶ್ರೀಚಕ್ರದಲ್ಲಿರೋ ಯೋಗಿನಿಯರು 64. ಇಷ್ಟು ದೊಡ್ಡ ಸನಾತನ ಧರ್ಮ ಇದು. ಇದನ್ನೆಲ್ಲ ಪೂರ್ಣವಾಗಿ ತಿಳಿದ್ರೆ ಅದನ್ನು ಶಿವ ಅಂತ. ಶಿವ ಈಚೆ ಶಕ್ತಿ, ಈಚೆ ವಿಷ್ಣು. ಶಿವನ ಈ ಭಾಗ ಮಹಾವಿಷ್ಣು. ವಿಷ್ಣುವಲ್ಲಭಾಯ ನಮ, ಗಿರಿಜಾವಲ್ಲಭಾಯ ನಮ. ತುಪ್ಪಲಿಲ್ಲ, ಯಾಕೆಂದರೆ ಅವನ ಭಕ್ತರಿಗೆ ತೊಂದರೆ ಆಗುತ್ತೆ. ಇವತ್ತು ಆ ವಿಷವನ್ನು ತಾನಿಟ್ಕೊಂಡಿದ್ದಾನೆ. ಆ ವಿಷ ಅವನ ನೆತ್ತಿಗೆ ತಾಗದಿರಲಿ ಅಂತ ಅವನಿಗೆ ಅಭಿಷೇಕ ಮಾಡ್ತೀವಿ, ಹೀಟ್ ರೆಡ್ಯೂಸ್ ಮಾಡಲಿಕ್ಕೆ. ಇವತ್ತು ನಾವು ಆಯುರ್ವೇದದಲ್ಲಿ ಧಾರ ಅಂತ ಮಾಡ್ತೀವಿ. ಇಲ್ಲೆಲ್ಲರೂ ಡಾಕ್ಟ್ರ್ ಇದ್ದರೆ ಗೊತ್ತಿರುತ್ತೆ, ತಕ್ರಧಾರ ಅಂತ. ಇದು ತುಂಬ ಮೆಂಟಲಿ ಡಿಪ್ರೆಷನ್ ಆದರೆ ಪೀನಲ್ ಗ್ಲ್ಯಾಂಡ್ ಓಪನ್ ಆಗಲಿಕ್ಕೆ ಆಯುರ್ವೇದದಲ್ಲಿ ಅದೊಂದು, ಇಲ್ಲಿ ನಾಗೆಷ್ಟೇ ನಮ್ಮ ಹಾಸ್ಪಿಟ್ಲಿಗೆ ಹೋಗಿ ಬಂದೆ, ನಮ್ಮ ಡಾಕ್ಟ್ರದ್ದು ಹೆಸರೇನು ಸುಧಾಕರ, ಮರ್ತೇನೆ ನನ್ನ ಹೆಸರು. ಅಲ್ಲಿ ಧಾರ ನಡೀತಾ ಇತ್ತು. ಋಗ್ವೇದದೊಂದು ಭಾಗ ಜ್ಯೋತಿಷ್ಯ ಮತ್ತು ಆಯುರ್ವೇದ. ಯಾಕಿದೆಲ್ಲ ಗೊತ್ತಿರಬೇಕು ನೋಡಿ. ನಾವು ದೇವಸ್ಥಾನವನ್ನು ಪೂಜೆ ಮಾಡ್ತಾ ಇದ್ದೀವಿ ಶುಷ್ಕವಾಗಿ. ದೇವರು ಅಂದರೆ ಏನೂ ಗೊತ್ತಿಲ್ಲ. ಧಿವಿ ಇತಿ ದೇವಃ ಅಂತ. ದೇವರು ಅಂದರೆ ಬೆಳಕು. ಆ ಬೆಳಕನ್ನು ನೀಡೋನು ದಿವಾಕರ ಅಂತ. ಅದಕ್ಕೆ ಅವನಿಗೆ ಸಂಬಂಧಪಟ್ಟ ಮಂತ್ರ ಬೆಳಗ್ಗೆ ಮುಂಚೆ ಹೇಳ್ತೀವಿ, ದಿಯೋ ಯೋನ ಪ್ರಚೋದೆ ತತ್ ಸವಿತೃವರೇಣ್ಯಂ. ಯಾರು ಸೂರ್ಯಮಂಡಲಕ್ಕೆ ಅಧಿಪತಿ, ಹಾಗಾಗಿ ನಮ್ಮ ಪಿತೃದೇವತೆಗಳಲ್ಲಿ 11 ರುದ್ರರು, 12 ಆದಿತ್ಯರು. ನಮ್ದು 12 ತಿಂಗಳು, ಕ್ಲಾಕಲ್ಲಿ 12 ನಂಬರ್, ಸೂರ್ಯನ ಸಂಕೇತ. ಇದರಿಂದ ಒಂದು ಸೈನ್ಸ್ ಉಂಟು. ಆಮೇಲೆ ಅಷ್ಟದಿಕ್ಪಾಲಕರು. ಈಗ ನಿನ್ನೆ ಅಷ್ಟಬಲಿ ಹಾಕಿರ್ತಾರೆ, ಮನೆಗೂ ಹಾಕ್ತಾರೆ. ಅದರಲ್ಲಿ ಅಗ್ನಿಯೂ ಒಬ್ಬ. ಹಾಗಾಗಿ ಅಗ್ನಿಹೋತ್ರ ಮಾಡಿದರೆ ಮೆಡಿಕಲಿ ವಾಯುಮಂಡಲ ಶುದ್ಧಿ ಆಗುತ್ತೆ, ಸ್ಯಾನಿಟೈಸ್ ಆಗ್ತದೆ. ಯಾಕಂದರೆ ರಾಘವೇಂದ್ರ ಶೆಟ್ಟರು ಎಲ್ಲ ಇರ್ತಾ ಅಗ್ನಿಹೋತ್ರದೊಂದು ರೆವಲ್ಯೂಷನ್ನೇ ಮಾಡಿದರು ಕೊರೋನಾ ಟೈಮಲ್ಲಿ. ಯಾಕೆ, ಮರ ಬೆಳೆಸೋಕ್ಕೆ ನಮ್ಮ ಹತ್ರ ಟೆರಾಸು, ಆದರೆ ವಾಯುವಲ್ಲಿ ಆಕ್ಸಿಜನ್ ಲೆವೆಲ್ ಜಾಸ್ತಿ ಮಾಡಬೇಕು ಅಂದರೆ ಒಂದರಿಂದ ಸಾಧ್ಯ. ಒಂದು ಔದಂಬರ ವೃಕ್ಷ, ಅಂದರೆ ಅತ್ತಿ ಮರ, ಯಾವ ಗಿಡ 24 ಗಂಟೆ ಆಕ್ಸಿಜನನ್ನೇ ತಗೊಂಡು ಆಕ್ಸಿಜನನ್ನು ಬಿಡ್ತದೆ. ಅದು ಬಿಟ್ಟರೆ ಗೋವಿನ ಉಸಿರು. ಇನ್ನೊಂದು ಸರ್ಪವನ್ನು ಯಾಕೆ ಆರಾಧನೆ ಮಾಡಬೇಕು ಅಂತ. ಸರ್ಪದಲ್ಲಿ ಸುಮಾರು ಇದೆ, ಅದನ್ನು ಮತ್ತೆ ಮಾತಾಡುವ. ಇವತ್ತು ಹೇಳಿದರೆ ಕತೆ ಸುಮಾರಾಗುತ್ತೆ. ಆ ಸೂರ್ಯನಿಂದ ಬರೋ ಭೋಗ ಕಿರಣಗಳು ಅಂತೀವಿ ನಾವು. ಸೂರ್ಯನಿಗೆ 7 ಕುದುರೆ, ಹಾಗಾಗಿ 7 ಕಿರಣ. ಅದರಲ್ಲಿ 4 ಭೋಗ, 3 ಯೋಗ. ಆ ಯೋಗ ಕಿರಣ ನಮ್ಮ ದೇಶಕ್ಕೆ ಮಾತ್ರ ಬೀಳುತ್ತೆ. ಅದಕ್ಕೆ ಇದನ್ನು ಯೋಗ ಭೂಮಿ ಅಂತ, ಅಯೋಧ್ಯೆ ಅಂತ. ಹೊರಗಿಂದೆಲ್ಲ ಭೋಗ ಭೂಮಿ, ಇಲ್ಲಿ ಯೋಗ ಮಾತ್ರ ಪ್ರಾಧಾನ್ಯ. ಇವತ್ತು ಇಡೀ ದೇಶ ಭೋಗದಲ್ಲಿ ಬಿದ್ದಿದ್ದು ಮುಳುಗ್ತಾ ಉಂಟು. 2035ಕ್ಕೆ ಇಡೀ ಜಗತ್ತು ಕೇಸರಿ ಸನಾತನದಿಂದ ತುಂಬುತ್ತೆ.
ಯಾಕೆ ಭೋಗವನ್ನು ನಂಬಿದವರು ಬೀಳ್ತಾ ಇದ್ದಾರೆ. ಯಾರು ಯೋಗವನ್ನು ನಂಬಿದೀವಿ, ನಮ್ಮ ಮಿಲ್ಟ್ರಿ ಫೋರ್ಸ್ ಅಲ್ಲ, ನಮ್ಮ ಬಲ ತಪೋಬಲ, ಮನೋಬಲ, ಶಾಸ್ತ್ರ ಬಲ, ಈಗಿನ ಯುವಕರ ಬಲ ಅಲ್ವಾ. ಈ ತಪೋಬಲ ಅಂತ ಹೇಳಿದರೆ ತಪಸ್ವಿಗಳದ್ದು. ನಿಮ್ಮ ದೇವಸ್ಥಾನವನ್ನು ಅಷ್ಟಮಂಗಲ ಹಾಕಿದವರು ನನಗೆ ನಾನು ಗೌರವಿಸೋಕ್ಕೆ ಹಿತ್ನಳ್ಳಿ ನಾಗೇಂದ್ರ ಭಟ್ರಾಗೆ ಗೌರವಿಸೋ ಒಬ್ಬರು ವ್ಯಕ್ತಿ ವಾಸುದೇವ ಜೋಯಿಸ್ರು. ಯಾಕಂದರೆ ಯಾವ ಅಪೇಕ್ಷೆ ಪಡೆದೆ, ಕಾಂಪ್ರಮೈಸೇ ಆಗದೆ ಪೂಜೆ ವಿಚಾರದಲ್ಲಿ ಯಾವ ಯಾಕೆ ನಮ್ಮೂರಿನ ಸುಮಾರು ದೇವಸ್ಥಾನ ನಾನು ಅವ್ರ ಕೈಲೇ ಮಾಡಿಸಿದ್ದು. ಹಾಗಾಗಿ ನಂಗೆ ಸ್ವಲ್ಪ ಸುಲಭ. ನಾನು ಅವರು ಶುರು ಆಶ್ರಮಕ್ಕೆ ಬಂದಾಗ ಹೇಳಿದೆ, ನನ್ನ ಗುರುಗಳ ಪರಮಭಕ್ತರು ಚಂದ್ರಶೇಖರ ಭಾರತಿಗಳ ಪರಮಭಕ್ತರವರು. ಯಾಕೆ ಈ ದೇಹ ತಪಸ್ ಮಾಡಿದ್ದಲ್ಲೇ. ಇದಕ್ಕೆ 5 ಗುರುಗಳು, ಚಕ್ರಪಟ್ಟಣದವರು, ಚಂದ್ರಶೇಖರ ಭಾರತಿಗಳು, ಗಣೇಶ್ಪುರಿ ನಿತ್ಯಾನಂದ ಭಗವಾನ್ರು, ಪುತ್ತೂರಲ್ಲಿರೋರು, ಗಾಂಧೀಜಿ, ಒಬ್ಬರೊಬ್ಬರ ಹತ್ರ ಒಂದೊಂದು ಕಲಿತೆ. ಈ 5 ಸೇರಿ ಇದೊಂದು ಲಿಂಗ ಆಯಿತು ಅಂತ ಅಲ್ವಾ. 5 ಜನ ಪಾಠ ಮಾಡಿ ಮಾಡಿ ಈ ಶರೀರವನ್ನು ರೆಡಿ ಮಾಡಿದ್ದು. ಯಾಕೆ ಹೇಳಿದೆ ಅಂದರೆ, ಶಿವ ಅಂದರೆ ಪೂರ್ಣ. ಯಾರನ್ನು ನೀನು ಪೂಜೆ ಮಾಡಿದರೆ ನೀನು ಪೂರ್ಣ ಆಗ್ತೀಯೋ ಅವನು ಶಿವ. ಅದಕ್ಕೆ ನಿರ್ಮಲಂ ನಿರ್ಗುಣಂ ನಿರಂಜನಂ ನಿರ್ಲಿಪ್ತ ಅಂತ. ಅದಕ್ಕೆ ಈ ಗುರು ಪರಂಪರಾ ಸ್ತೋತ್ರದಲ್ಲಿ ಹೇಳ್ತೀವಿ, ಶಂಕರಾಚಾರ್ಯರ ಪರಂಪರೆಯಲ್ಲಿ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಂ ಅಸ್ಮಾದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾಮ್ ಅಂತ ಅಲ್ವಾ. ಯಾಕಂದರೆ ಶಿವನಿಂದ ಗುರು ಪರಂಪರೆ ಶುರುವಾಗಿದೆ. ಅದಕ್ಕೆ ಕದ್ರಿಯಲ್ಲೊಂದು ಅಗ್ನಿ ಇದೆ. ಇವತ್ತು ಯಾವ ಪೆಟ್ರೋಲು ವಾರ ಆದರೂ ಡೀಸೆಲ್ ವಾರ ಆದರೂ ಆರದೇ ಇರೋ ಅಗ್ನಿ, ಭಾರಿ ದೇವರಿಲ್ಲ ಅನ್ನೋ ವಾದ ಮಾಡೋರಿಗೆ ಅದನ್ನೊಂದು ಆರಿಸಬಾನೊಂದ. ಎಂಥ ನೀರಿನ ಬರಗಾಲ ಆದರೂ ನೀರು ಬರೋ ಸುಮಾರಿದೆ ಸೌತ್ ಕೇಂದ್ರದಲ್ಲಿ. ಕದ್ರಿ ಗೋಕರ್ಣದಲ್ಲಿ ಬರೋ ಗಂಗೆ ಇನ್ನೊಂದು ಚಾಲೆಂಜ್. ಕೊಲ್ಲೂರಿನ ಸ್ವರ್ಣರೇಖಾಂಕಿತ ಲಿಂಗ ಇನ್ನೊಂದು ಚಾಲೆಂಜ್. ಶಂಕರಾಚಾರ್ಯರು ಮಾರಣಕಟ್ಟೆಯಲ್ಲಿಟ್ಟ ಶ್ರೀಯಂತ್ರದ ಮೇಲಿರೋ ಲಿಂಗ ಮತ್ತು ಬ್ರಹ್ಮ ಅದು ಇನ್ನೊಂದು ಚಾಲೆಂಜ್. ಕೊಡಚಾದ್ರಿಯಲ್ಲಿ ತುಕ್ಕಿಡದೆ ಇರೋ ಒಂದು ತ್ರಿಶೂಲ ಅದು ಇನ್ನೊಂದು ಚಾಲೆಂಜ್. ಸೌತ್ ಕೇಂದ್ರದ ಎಲ್ಲ ದೇವಸ್ಥಾನಗಳು ಚಾಲೆಂಜನ್ನೇ ಕೊಡುವಂಥದ್ದು ಅಲ್ವಾ. ಯಾಕೆ ನಾವೆಲ್ಲ ನಿಂತಿರುವುದು ದೇವರು ಅನ್ನೋ ನಂಬಿಕೆಯಲ್ಲಿ. ಅದಕ್ಕೆ ನಾವು ಶಾಸ್ತ್ರದಲ್ಲಿ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಯಾಕೆ ಈ ನಮ್ಮ ಭಾರತ ನಿಂತಿರೋದು 3 ಮೇಲೆ. ಒಂದು ಭೂಗರ್ಭ, ಇನ್ನೊಂದು ಗೋಗರ್ಭ, ಇನ್ನೊಂದು ಮಾತೃಗರ್ಭ. ಈ 3 ಗರ್ಭದಲ್ಲಿ ಮಾತ್ರ ಸಮಾಧಾನ ಸಿಗೋದು, ಬೇರೆ ಎಲ್ಲ ಕಡೆ ಸುಖ ಸಿಗುತ್ತೆ. ಇಟ್ ಈಸ್ ಎ ಡಿಸೈರ್ಡ್ ಆ್ಯಂಡ್ ಏನು ಸುಖ ಅದು. ಇಟ್ ಈಸ್ ನಾಟ್ ಆನಂದ. ಆನಂದ ಬೇರೆ, ಸುಖ ಬೇರೆ. ಲಿಮಿಟೆಡ್ ಆಗಿ ಮುಗಿದು ಹೋಗೋದು ಸುಖ. ಯಾವುದು ಲಿಮಿಟ್ಲೆಸ್ ಅದು ಆನಂದ. ಇವತ್ತು ಎಲ್ಲರಲ್ಲಿ ನಮ್ಮ ಸಂತೋಷನ ಹೆಸರು ಹೇಳಿದಾಗ ಅವನು ಸ್ವಯಂ ಸಂತೋಷ. ಅವನು ನಂಗೆ ಹಾರ ಹಾಕ್ದೆ, ನಾನು ಅವನಿಗೆ ಹಾರ ಹಾಕ್ದೆ. ಅಣ್ಣ ನೀನು ನನಗೆ ಮಲ್ಲಿಗೆ ಹಾಕಿದ್ದಿ, ನಿಮ್ಮ ಇಡೀ ಟ್ರಸ್ಟ್ ಅವರು ಮಲ್ಲಿಗೆ ಹಾಕಿ ಬದುಕಿದ್ರಿ. ಇದು ಬಾಡುವ ಮಲ್ಲಿಗೆ, ಅದು ಬಾಡದ ಮಲ್ಲಿಗೆ. ಯಾಕಂದರೆ ಆ ಹುಡುಗರೆಲ್ಲ ಮಿಡಲ್ ಕ್ಲಾಸ್ ಅವರು, ಒಂದು ಹಿಡಿ ಸ್ವಾರ್ಥ ಇಲ್ಲ. ನಂಗೆ ಮರ್ತು ಹೋಗಿತ್ತು ಅವ ಬ್ಯಾನರ. ನಿನ್ನೆ ಸುರೇಶ್ ಅಣ್ಣ ಫೋನ್ ಮಾಡಿ ಹೇಳಿದರು, ಗುರೂಜಿ ಅವರೆಲ್ಲ ಕಾಯ್ತಿದ್ದಾರೆ, ನಾನು ಹುಬ್ಳಿಗೆ ಹೋಗ್ಬೇಕಿತ್ತು. ನಮಗೆಲ್ಲ ಅನ್ನ ಕೊಟ್ಟವನೊಬ್ಬ ಇದ್ದಾನೆ, ಉದಯ. ಕುಂದಾಪುರದವರೇ ಋಣ ಜಾಸ್ತಿ ನನಗೆ ಅಲ್ವಾ. ನಿಮ್ಮೂರೇ ಸಂಭ್ರಮ ಅಂತ ಹೆಸರು ಸರಿಯೇ ಇಟ್ಟಿದ್ದೀರಿ. ರಾಘವೇಂದ್ರ ಶೆಟ್ಟರ್ ಅದನ್ನು ಸರಿ ಇಟ್ಟಿದ್ದಾರೆ. ಆ ಪ್ರೋಗ್ರಾಮಲ್ಲಿ ನಿಮ್ಮೂರೇ ಸಂಭ್ರಮ, ನಿಮ್ಮವರಿಗೆ ಮೋಸ ಗೊತ್ತಿಲ್ಲ. ಇಲ್ಲೆಲ್ಲರೂ ಒಂದು ನಾಯಿ ಕತ್ತೆ ಅಂತ ಬೈದರೆ ದೊಡ್ಡ ಬೈಗಳಾದ ಅಲ್ವಾ. ನಮ್ಮ ಮಹಾಬಲ ಭಟ್ರೆಲ್ಲ ಬ್ಯಾಂಕಲ್ಲಿ ನನಗೆ ಚಂದ ಪರಿಚಯ. ಇವತ್ತು ನಮ್ಮ ಇವ್ರು ಯಾರೋ ಹಸನ್ ಮುಖಿ ಅಂತ ನಂಗೆ ಹೇಳ್ತಿದ್ರು. ಇಲ್ಲಿ 2 ಫೇರ್ ಆ್ಯಂಡ್ ಲವ್ಲಿ ಇದ್ದಾರೆ, ಒಂದು ಮನೋಹರ, ಇನ್ನೊಂದು ಮಾಲಶ್ರೀ ಅಮ್ಮ, ಇನ್ನೊಂದು ನಮ್ಮ ಬ್ಯಾಂಕ್ ಅವರು, ಇನ್ನೊಂದು ಕೆಳಗೆ ಎದುರುಗಡೆ ಮಂಜುನಾಥ್. ಅವನಿಗೆ ನಾನು ಈಗಷ್ಟೇ ಹೇಳಿದೆ, ಆ ಫೇರ್ ಆ್ಯಂಡ್ ಲವ್ಲಿ ಅವರೆಲ್ಲ ನಿನ್ನನ್ನು ಒಂಚೂರು ಕನೆಕ್ಟ್ ಮಾಡಲಿಕ್ಕೆ ಹೇಳಪ್ಪ ಅಂದು. ನಾನು ಮಂಜುನಾಥನ್ 13-14 ವರ್ಷದಿಂದ ನೋಡ್ತಿದ್ದೀನಿ. ಒಂದಿನ ಆ ಮುಖದಲ್ಲಿ ಸುಕ್ಕು ಬಿದ್ದಿದ್ದು ಕಾಣಲಿಲ್ಲ. ಅದಕ್ಕೆ ಸ್ಟೀಲ್ ಮನುಷ್ಯ ಅಂದಾಗ ಜಮ್ಶೆಡ್ಜಿ, ನಮ್ಮ ಮಂಜುನಾಥ ಒಂಥರ ಏಜ್ಲೆಸ್ ಮನುಷ್ಯ ಇದ್ದಾಗೆ. ಇವಾಗ ನಾವು ಬರಬೇಕಾದ್ರೆ ಋಷಭ್ ಶೆಟ್ಟಿ ಮನೆ ಅವ್ರದ್ದು ರಾಮ ಭಜನೆ ಇವತ್ತು ನಮ್ಮ ಆಶ್ರಮದಲ್ಲಿ. ಮೊನ್ನೆಯಿಂದ 108 ದಿನ 13 ಕೋಟಿ ರಾಮ ಜಪ ಶುರು ಮಾಡಿದ್ವಿ, ಯುದ್ಧ ನಿಲ್ಲಿ.
ಯಾಕೆ ರಮಂತೇತಿ ರಾಮ, ಶ್ರೀ ಅಂದರೆ ತ್ರಿಶಕ್ತಿ, ರಾ ಅಂದರೆ ನಾರಾಯಣದ 2ನೇ ಅಕ್ಷರ, ಮಾ ಅಂದರೆ ಪಂಚಾಕ್ಷರಿ 2ನೇ ಅಕ್ಷರ. ಇಷ್ಟನ್ನು ಸೇರಿಸಿ ಒಂದು ಮಂತ್ರ ರೆಡಿಯಾಗುತ್ತೆ. ಅದಕ್ಕೆ ಗುರು ಉಪದೇಶ ಬೇಡ, ಅದು ಶ್ರೀರಾಮ ಮಂತ್ರ, ಏಕೈಕ ಮಂತ್ರ, ಎಲ್ಲದಕ್ಕೂ ಸೊಲ್ಯೂಷನ್. ಅದಕ್ಕೆ ಅದನ್ನು ತಾರಕ ಅಂತೀವಿ. ನಾನು ನಿಮ್ಮ ಹುಡುಗರಲ್ಲಿ ಹೇಳೋದು, ಯಾವುದೇ ಕೆಲಸ ಮಾಡ್ತಾನೆ ಮಾಡಿ ನೋಡಿದ್ದೀನಿ ಈ ಪ್ರಯೋಗನ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅದನ್ನು ನಿಷ್ಠೆ ಇಟ್ಟು ಹೇಳಿ ಮಾಡಿ ನೋಡಿ, ಇಟ್ ವರ್ಕ್ಸ್. ರಾಮ ಮಂತ್ರಕ್ಕೆ ಜಗತ್ತಲ್ಲಿ ಆನಂದವನ್ನು, ಎಥಿಕ್ಸನ್ನು, ಅದಕ್ಕೆ ಅವನನ್ನು ರಾಮ ಧರ್ಮ ವಿಗ್ರಹ ಅಂತ ಅವನು ಭಾಷಣ ಮಾಡಿಲ್ಲ, ಬದುಕೇ ತೋರಿಸ್ತೆ. ರಾಮ ಅನ್ನೋ ಶಬ್ದ ಯಾಕೆ ಪವಿತ್ರ ಅಂದರೆ ಅವನ ಇಡೀ ಜೀವನವೇ ಪವಿತ್ರ ಇತ್ತು. ಹುಟ್ಟಿಂದ ಅಪ್ಪನಿಗೋಸ್ಕರ ಕಾಡಿಗೆ ಹೋದ. ಆವಾಗ ಈ ಥರ ಏನು ಸೋಷಿಯಲ್ ಮೀಡಿಯಾ ಇಲ್ಲ, ಕಾನೂನಿಲ್ಲ, ಎಷ್ಟು ಬೇಕಾದ್ರೆ ಮದುವೆ ಆಗ್ಬೋದಿತ್ತು. ಮಂಡೋದರಿ ನೆರಳು ಬೀಳುತ್ತೆ ಅವನ ಶರೀರಕ್ಕೆ ಅಂತ ವಾಪಸ್ ಬಿದ್ದ. ಈಗಿನವರು ನೆರಳು ಬಿದ್ದರೆ ಸಾಕು ಅಂತ ಹಾರ್ತೀವಿ ಅಚ್ಚ. ಅಪ್ಪನನ್ನೆಲ್ಲ ಹಾಯಿ ಪಪ್ಪ ಅಂಥೇಳಿ ಬೆಪ್ಪ ಮಾಡಿ ವೃದ್ಧಾಶ್ರಮಕ್ಕೆ ಕಳಿಸಿರ್ತೀವಿ. ಯಾಕೆ ರಾಮ ಆದರ್ಶ ಅಂದರೆ ಈ ಕಾರಣಕ್ಕೆ. ಹಿಂದಿನವರ ಧರ್ಮ ಇದೆಯಲ್ಲ, ನಾವೆಲ್ಲ ಇವತ್ತು ಊಟ ಮಾಡ್ತಿರೋ ಪುಣ್ಯ ನಮ್ಮದಲ್ಲ, ನಮ್ಮ ಅಜ್ಜ ಅಜ್ಜಿ, ನಮ್ಮ ವಯಸ್ಸಾದವರು ಕೂಲಿ ಮಾಡ್ತಾಯಿದ್ರು, ಎಲ್ಲರಿಗೂ ಅನ್ನ ಹಾಕಿದ ಪುಣ್ಯ. ಮನೇಲಿ ಕಷ್ಟ ಇದ್ರು ಇನ್ನೊಬ್ಬರಿಗೆ ಕುಂಕುಮ ಕೊಟ್ಟು ಪುಣ್ಯ. ಇದನ್ನು ದಾನ ಅಂತಾರೆ. ಈಗಷ್ಟೇ ಮಂಜರು ಹೇಳಿದರು ಅನ್ನದಾನ ಮಾಡಿ. ನನ್ನ ಸಕ್ರೆಪಟ್ಟಣದ ಗುರುಗಳು ಹೇಳೋರು ನನಗೆ, ಒಂದು ಊರು ಪೂರ್ತಿ ಹಾಳು ಬಿದ್ದರೆ ಅಲ್ಲೊಂದು ಬೆಸ್ಟ್ ಪರಿಹಾರ ಏನಂದರೆ ಅಲ್ಲಿ ರುದ್ರಪಾರಾಯಣ ಮತ್ತು ಶಿವ ಪ್ರತಿಷ್ಠೆ, ಅನ್ನದಾನ. ಅದನ್ನು ಅನ್ನ ಯಜ್ಞ ಅಂತೀವಿ ಭಗವದ್ಗೀತೆಯಲ್ಲಿ. ಅನ್ನಾತ್ ಯಜ್ಞ, ಯಾಗ ಆಗಲಿಕ್ಕೆ ಸಮಿತಬೇಕು. ಯಜ್ಞಾತ್ ಪರ್ಜನ್ಯ, ಮಳೆ, ಪರ್ಜನ್ಯಾತ್ ಮತ್ತೆ ಅನ್ನ, ಇದೊಂದು ಸೈಕಲ್. ನಾವೀಗ ಅನ್ನಾತ್ ಸ್ವಿಗ್ಗಿ ಅಲ್ವಾ. ಇವತ್ತೊಂದು ದೊಡ್ಡ ನಮಸ್ಕಾರ ಇಲ್ಲಿರೋ ಹೆಂಗಸರಿಗೆ, ಯಾಕಂದರೆ ಇವತ್ತು ಸುಮಾರು ಭಾಗ್ಯಗಳನ್ನು ತ್ಯಾಗ ಮಾಡಿ ಬಂದಿದ್ದೀರಿ. ಕುಂಕುಮ ಭಾಗ್ಯ, ಸೌಭಾಗ್ಯ, ಎಲ್ಲ ತ್ಯಾಗ ಮಾಡಿ ಇಷ್ಟೊತ್ತು 3 ದಿನ ಕೂತಿದ್ದಕ್ಕೆ ನಮ್ಮದೊಂದು ಸಾಷ್ಟಾಂಗ ನಮಸ್ಕಾರ ಅಲ್ವಾ. ಸೌಭಾಗ್ಯ ನೋಡಿ, ನಾವೆಲ್ಲ 24 ಗಂಟೆಯಲ್ಲಿ ಒಂದು ಹೊತ್ತು ಭಗವಂತನಿಗೆ ಕೊಡೋ ಅಭ್ಯಾಸ ಮಾಡಿ. ಅದಕ್ಕೆ 12 ಆದಿತ್ಯರ ಕತೆ ಹೇಳಿ, 12 ಸೂರ್ಯರ ತಾಕತ್ತು. ಅದಕ್ಕೆ ಅವನನ್ನು ಸೂರ್ಯನಾರಾಯಣ, ಪ್ರತ್ಯಕ್ಷ ದೇವರು, ಕಣ್ಣಿಗೆ ಕಾಣ, ತಾಯಿ, ಸರ್ಪ, ಗೋವು, ಭೂಮಿ, ವೃಕ್ಷ. ನಾನು ನಿಮ್ಮ ಟ್ರಸ್ಟಿಗೆ ಒಂದು ಸಣ್ಣ ರಿಕ್ವೆಸ್ಟ್, ಅವ್ರು ಹೇಳಿದರು ಮನೆ ಕಟ್ತಾ ಇದ್ದೀವಿ ಅಂತ. ನನಗೆ ಪ್ರತಿ ಸಲ ನಾನು ಈ ಊರು ಬಸವಂತರ ಊರ ಮೇಲಿರೋದ್ರಿಂದ ಇಲ್ಲಿ ಮನೋಹರ ಇದ್ದಾನೆ, ನಮ್ಮ ಸುಧಾಕರ್ ಇದ್ದಾರೆ, ಶೆಟ್ರ್ ಇದ್ದಾರೆ. ಪ್ರತಿ ವರ್ಷ ನನ್ನ ಗುರುಗಳು ಹುಟ್ಟಿದಬ್ಬಕ್ಕೆ ನಾವು ಈ ಸ್ಕಾಲರ್ಶಿಪ್ ಕೊಡೋ ಟೈಮಲ್ಲಿ ನಮ್ಮ ಸಂತೋಷ, ಪ್ರತಿ ವರ್ಷ ಒಂದು 50,000 ನಾನಿರೋ ತನಕ ಒಂದು ಚೆಕ್ ಬರೆದಿಟ್ಟಿರ್ತೀನಿ. ನಾನು ಇರಲಿ ಇಲ್ಲದೇ ಇರಲಿ, ಅವ್ರು ಯಾರು ಇರ್ತಾರೆ, ನೀವು ಇಲ್ಲಿ ಮನೆಗೆ ಅಯೋಧ್ಯೆಯನ್ನು ನಿಲ್ಲಿಸೋದು ಬೇಡ. ನೋಡು, ನೀವೆಲ್ಲ ಹೃದಯದಿಂದ ಕೆಲಸ ಮಾಡ್ತಿದ್ದೀರಿ. ಅಲ್ಲಿ ರಾಮ ಜಪ ಆಗ್ತಿತ್ತು ನೋಡಿ. ಬೆಳಗಿಂದ ನಾನು ಲಾಜಿಕ್ ಹಾಕಿದೆ. ಬೆಳಗ್ಗೆ ಕೊಲ್ಲೂರು, ಅಲ್ಲಿಂದ ಮುಗಿಸಿ ನೆಕ್ಸ್ಟ್ ನಾನು ಹೋಗಿದ್ದು ಎಲ್ಲರಿಗೂ ಅನ್ನ ಜಾಸ್ತಿ ಕ್ಯಾಟ್ರಿಂಗ್ ಇರೋದೇ ಕುಂದಾಪುರದ ಕಡೆ. ಎಲ್ಲ ಥರ ಕ್ಯಾಟ್ರಿಂಗ್ ಇರೋದು ಕುಂದಾಪುರದ ಕಡೆ. ಅನ್ನ ಹಾಕೋದ್ರಲ್ಲಿ ನೀವು ಫೇಮಸ್ ಅಲ್ವಾ. ಬೇರೆ ಕಡೆ ಎಲ್ಲ ಕನ್ನ ಹಾಕೋದ್ರಲ್ಲಿ ಫೇಮಸ್. ಕುಂದಾಪುರಕ್ಕೆ ಯಾರ್ದಾರು ಮನೆಗೆ ಹೋದರೆ, ಇವತ್ತು ಹೋದೆ ನಮ್ಮ ಸುಧಾಕರನ ಮನೆಗೆ ಹೋದೆ, ಅವನು ಹೋಟ್ಲಿಟ್ಕೊಂಡಿದ್ದಾನೆ. ಅವನ ತಾಯಿ ಪಾಪ ಕ್ಯಾನ್ಸರು. ಗುರುಜಿನ ನೋಡಬೇಕು ಅಂದರು. ಈ ವಯಸ್ಸಲ್ಲಿ ನನ್ನನ್ನು ನೋಡ್ಲಿಕ್ಕೆ ಬರೋದು ಬೇಡ, ನಾನೇ ಬರ್ತೀನಿ ಅಜ್ಜಿ ಅಂತ ಇವತ್ತು ಅಲ್ಲಿಗೆ ಹೋಗಿ ಅಜ್ಜಿ ಖುಷಿ ಆಯ್ತು ಪಾಪ. ನಂಗೆ ಅಭಿಷೇಕ ಮಾಡೋಕ್ಕೆ ಸುಮಾರು ಹೂ ತೆಗೆದಿಟ್ಟಿದ್ದು, ನಾವೆಲ್ಲ ಅಜ್ಜಿಗೆ ಒಂದು ಅಭಿಷೇಕ ಮಾಡ್ತೀವಿ. ಯಾಕೆ ಆ ತಾಯಿ ಮಾಡಿದ ಪುಣ್ಯ ಇಲ್ಲಿರೋ ನಾಯಿ ಮಾಡಲಿಲ್ಲ ಅಲ್ವಾ. ಅವ್ರು ಹೇಳಲಿಲ್ಲ. ಎಷ್ಟೋ ಹೆಂಗಸರು ಒಂದು ವಿಧಾನಸೌಧದ ಕೆಲಸ ಮಾಡ್ತಾರೆ. ಮೊನ್ನೆ ನಾವು ಊರೂರಲ್ಲಿ ಕ್ಯಾನ್ಸರ್ ಕ್ಯಾಂಪ್ ಮಾಡ್ತಾಯಿದ್ವಿ. ಯಾರೋ ಕೇಳಿದ್ರು ಏನು ಅಂತ. ಹೆಂಗಸರಿದ್ದಾರಲ್ಲ, ಅವ್ರು ಎಷ್ಟೇ ಬೈದ್ರಿ ಮನೆಯಲ್ಲಿ, ಆ ಅಕ್ಷಯ ತೃತೀಯ ದಿನ ಎಷ್ಟೇ ಚಿನ್ನದ ಗೋಲ್ಡ್ ಕಾಯಿನ್ ತಂದರೂ ಅದು ಗಂಡಂಗೆ ಇಲ್ಲ ಮಗನಿಗೆ. ಗಂಡ ಸಾಲ ಮಾಡಿದರೆ ಬ್ಯಾಂಕ್ ಅವನಿಗೆ, ಇದಿದ್ರೆ ಅದು ಅಲ್ಲಿ ಪಿಗ್ಮಿಗೆ ಗಂಡಂದ್ರಿಗೆ. ತೀರ್ಥ ಪ್ರೋಕ್ಷಣ ಅಭ್ಯಾಸ ಇದ್ದರೆ ಅದಿರಲಿ, ಅದು ಸ್ವಂತಕ್ಕೆ ಉಪಯೋಗಿಸಲ್ಲ. ಅವ್ರಿಗೆ ಕಾಯಿಲೆ ಬಂದಾಗ ನಾನು ಸುಮಾರು ಜನನ ಕೇಳಿದ್ದೀನಿ, 4th ಸ್ಟೇಜು 3rd ಸ್ಟೇಜ್ ಆಗೋ ತನಕ ನೀವು ಯಾಕೆ ಹೇಳಲ್ಲ ಮನೇಲಿ, ತಲೆ ಅಡಿ ಹಾಕ್ತಾರೆ. ವಿಚಾರ ಇಷ್ಟೇ, ಮಗನಿಗೆ ಕಷ್ಟ ಆಗಬಾರ್ದು, ಗಂಡಂಗೆ ಕಷ್ಟ ಆಗಬಾರ್ದು. ನಮ್ಮ ಭಾರತದ ಪ್ರತಿ ತಾಯಂದರೂ ದೇವರೇ. ನಾನು ಓಡಾಡಿ ಏನೂ ಪುಣ್ಯ ಇಲ್ಲ. ಒಂದು ಗೋವು ಓಡಾಡ್ತಿ, ಇಲ್ಲಿರೋ ಎಲ್ಲ ಹೆಂಗಸರು
ಅಲ್ಲಿ ಭಜನೆ ಮಾಡ್ತಾಯಿದ್ರು. ಒಂದಿಷ್ಟು ಜನ ಇಡೀ ಜೀವನ ತ್ಯಾಗ ಮಾಡಿದವರಿದ್ದಾರೆ. ಅವರೆಲ್ಲ ಓಡಾಡಿದ ಫಲ ಈ ಜಾಗ ಪವಿತ್ರ ಆಯಿತು. ಇಲ್ಲೊಂದು ಒಳ್ಳೆ ಪುಷ್ಕರಣಿ ಮಾಡಿ, ಯಾಕೆ ಊರೂರು ಅಯೋಧ್ಯೆ ಮಾಡೋ ಪ್ರಾಜೆಕ್ಟನ್ನು ನಿಮ್ಮ ಸಂತೋಷನ ಏನದು ಟ್ರಸ್ಟ್ ಹೆಸರು ಮರ್ತೆ, ಸೇವಾ ಚೇತನ, ಚೇತನ ಅಂದರೆ ಬೆಳಕು ಅಂತ. ಓ ನನ್ನ ಚೇತನ ಆಗು ನೀ ಅನಿಕೇತನ ಅಂದರೆ ಫೈನೆಟ್ಟಿಂದ ಇನ್ಫೈನೆಟ್ ಅಂತ. ಸೊ ಆ ಕೆಲಸ ಮಾಡ್ತಿದ್ದೀರಿ. ಅಲ್ಲಿ ಅಯೋಧ್ಯೆ ಆದರೆ ನೀವೆಲ್ಲ ಊರೂರು ಅಯೋಧ್ಯೆ ಮಾಡ್ತಾಯಿದ್ದೀರಿ. ಅವ್ರು ಹೇಳಿದರು ಮಂಜನವರು, ಪುಣ್ಯ ಫಲಿಸಬೇಕಿತ್ತು ಅಂತ. ಅಯೋಧ್ಯೆ ಆಗಲಿಕ್ಕೆ ಶಿವಾಜಿ ವಾಪಸ್ ಮೋದಿಯಾಗಿ ಬರಬೇಕಿತ್ತು. ಈ ಊರು ಸರಿ ಹೋಗಲಿಕ್ಕೆ ನಮ್ಮ ಸಂತೋಷನ ಹಾಗೆ ನಿಸ್ವಾರ್ಥವಾಗಿ, ಯಾಕೆ ನಿಷ್ಕಾಮ ಕರ್ಮ ಅಂತ ಶಾಸ್ತ್ರದಲ್ಲಿ ಒಂದು ಭಾಷೆ ಇದೆ, ನೈಷ್ಕರ್ಮ ಸಿದ್ಧಿ ಅಂತ. ಯಾವ ಲವ್ ಎವರಿ ಒನ್ ವಿತೌಟ್ ಎಕ್ಸ್ಪೆಕ್ಟೇಷನ್, ಸರ್ವ್ ಎವರಿ ಒನ್ ವಿತೌಟ್ ಎಕ್ಸ್ಪೆಕ್ಟೇಷನ್ ಅಂತ ಯಾರು ಹಾಕಿದ್ರು. ಹಾರ ಶಾಲು ನಾವು ಯಾರಿಗಾರು ಹಾಕಿ ಹೋಗ್ತೀವಿ. ಯಾಕೆ ಒಂದಿನ ನೀನು ಗೊತ್ತಿಲ್ಲದೆ ಮಗನೇ ಎಲ್ಲ ಇಟ್ಟೇ ಹೋಗ್ತೀವಿ. ಗೊತ್ತಿದ್ದಾಗ ಕೊಡು, ಕೊಟ್ಟವನು ಕೆಡಲಿಲ್ಲ, ಇಟ್ಟವನು ಉದ್ಧಾರ ಆಗಲಿಲ್ಲ. ಈಗ ಸುಮಾರು ದೇಶದಲ್ಲಿ ಇಟ್ಟವರೆಲ್ಲ ಹೋಗ್ತಿದ್ದಾರಲ್ಲ. ನಿಮ್ಮೂರಲ್ಲೆಲ್ಲ ಕೊಟ್ರಿ, ಹಾಗಾಗಿ ಊರು ಬೆಳೀತಾ ಉಂಟು. ನಿಮ್ಮೂರವರೆಲ್ಲ ಕೊಟ್ರಿ. 360 ದೇವಸ್ಥಾನ ಮಾಡೋದು ದೊಡ್ಡ ವಿಚಾರ ಅಲ್ಲ. ಈಗಷ್ಟೇ ಮಂಜರೊಂದು ಕಾನ್ಸೆಪ್ಟ್ ಕೊಟ್ಟರು ಅನ್ನದಾನದ್ದು. 1 ತಿಂಗಳಿಗೆ ಎಷ್ಟು ಅಕ್ಕಿ ಬೇಕಾಗುತ್ತೋ ಅಣ್ಣ ಹೇಳು, ಆಗಸ್ಟಿಗೆ ನನ್ನ ಗುರುಗಳ ಆರಾಧನೆ ಟೈಮಲ್ಲಿ ಅಷ್ಟು ಅಕ್ಕಿ ಇಲ್ಲಿಗೆ ತಲುಪಿಸೋ ಕೆಲಸ ಅಲ್ಲಿ ಸೆಕ್ರೆಟ್ರಿ ಇದ್ದಾನೆ, ಅವನಿಗೆ ಹೇಳಿದರೆ ಅದು ನೀನು ಹೇಳಿದರೆ ಸಾಕು, ಅವನು ತಂದಲ್ಲಿ ಇಳಿಸಿ ಹೋಗ್ತಾನೆ. ಯಾಕೆಂದರೆ ಅದನ್ನು ಶುರು ಮಾಡುವ ಬರೀ ಇದರಿಂದ ಏನೂ ಪ್ರಯೋಜನ ಇಲ್ಲ. ಪ್ರೋಗ್ರಾಮ್ ಲೀಡ್ಸ್ ಟು ಪ್ರೋಗ್ರೆಸ್, ಫಂಕ್ಷನ್ ಫ್ರಿಕ್ಷನ್ ಆಗ್ತದೆ, ಅದು ರಾಜಕೀಯ ಪ್ರೋಗ್ರಾಮ್. ಅದರಿಂದ ಏನು ಯೂಸ್ ಇಲ್ಲ. ಇಲ್ಲಿ ಇದು ನಂಗೆ ಗೊತ್ತಿದ್ದಂಗೆ ಈ ಊರಲ್ಲಿ ರಾಜಕೀಯ ಇಲ್ಲ. ಈ ಸಂಘದಲ್ಲಿ ನಂಗೆ ಗೊತ್ತಿದ್ದಂಗೆ ಅವರಿಗೆ ಒಂದೇ ಇರೋದು, ನಮ್ಮೂರು ನಮ್ಮ ಅಯೋಧ್ಯೆ ಅಂತ ನಾನು ತಿಳ್ಕೊಂಡು. ನಮ್ಮೂರೇ ನಮಗೆ ಫಸ್ಟ್ ಅಯೋಧ್ಯೆ, ನಮ್ಮೂರೇ ನಮಗೆ ರಾಮರಾಜ್ಯ. ಹಾಗಾಗಿ ವಾನರ ಸೈನ್ಯ ರೆಡಿಯಾಗಿದೆ ಅಲ್ವಾ. ಅವರು ಲಂಕಾ ದಹನಕ್ಕೂ ಸರಿ, ದೇಶ ಕಟ್ಟಲಿಕ್ಕೂ ಸರಿ ಅಂಥದ್ದೊಂದು ವಾನರ ಸೈನ್ಯ. ಹಾಗಾಗಿ 24/7 ನಾವು ಜೊತೆಗಿದ್ದೀವಿ. ಅದೇನೇನು ಆಗಬೇಕು ಅದೆಲ್ಲವೂ ಆಗ್ತದೆ. ಯಾಕೆ ನಿಮ್ಮ ಸಂಕಲ್ಪವನ್ನು ಭಗವಂತ ತಳ್ಳಹಾಕೋ ಪ್ರಶ್ನೆಯೇ ಇಲ್ಲ. ಯಾಕಂದರೆ ನಿಮ್ಮಲ್ಲಿ ಅಷ್ಟು ಇನ್ನೋಸೆನ್ಸ್ ಉಂಟು, ಇಂಟೆಲಿಜೆನ್ಸ್ ಇಲ್ಲ. ಇಂಟೆಲಿಜೆನ್ಸ್ ಇರೋನು ಲಾಭ ಇಟ್ಕೊಂಡು ಮಾತಾಡ್ತಾರೆ. ಇವನಿಂದೇನು ಲಾಭ, ಇವ್ರ ಹತ್ರ ಏನು ಲಾಭ. ಹೆಂಗಸರಲ್ಲಿರುತ್ತೆ ತುಂಬ ರೇಷ್ಮೆ ಸೀರೆ ಉಟ್ಟವಳು ಇರ್ತಾಳೆ, 1 ಲಕ್ಷದ. ಅವಳು ಯಾರ ಹತ್ರ ಮಾತಾಡಲ್ಲ, ಅವಳು ಸುಮ್ಮನೆ ಹೇಳೋದು ಶಕೆ 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 ಅಂತ, ಸೀರೆ ರೇಟ್ ಎಷ್ಟು ಕೇಳಲಿ ಅಂತ ಅಷ್ಟೇ ಇಂಟೆಲಿಜೆನ್ಸ್. ಇನ್ನೊಂದೊಂದು ಹೆಂಗಸರು ಇರುತ್ತೆ ಪಾಪ, ಅವು ನಾರ್ಮಲ್ ಉಟ್ಕೊಂಡಿರ್ತವೆ 5,000 ಸೆಮಿ ಸಿಲ್ಕ್. ಅವ್ರು ನಾರ್ಮಲಿ ಒಂಚೂರು ಸ್ಟ್ಯಾಂಡರ್ಡಲ್ಲಿ ಹೋಗ್ತಿರ್ತಾರೆ. ಇನ್ನೊಂದಿಷ್ಟು ಹೆಂಗಸರು ಇರ್ತಾರೆ ಮನೆ ತುಂಬ ವಜ್ರ ಇದ್ದರೂ ಸಿಂಪಲ್ಲಾಗಿ ಒಂದು ತಾಳಿಯೂ ಇಲ್ಲದೆ ಬರೋರು, ಅವರು ಸಿಂಪಲ್ ಹೆಂಗಸರು ಅಂತ. ಇನ್ನೊಂದಿಷ್ಟು ಹೆಂಗಸರು ಇರ್ತಾರೆ ನಮ್ಮ ಹಳ್ಳಿಯವರು, ಈ ಕಾಣಿ ಮೀನು, ಹಲಸಿನ ಗುಜ್ಜೆ ಇದೆಲ್ಲ ಅಡುಗೆ ಮಾಡಿಕೊಂಡು ಮಕ್ಕಳು ಗಂಡ ಅಂತ ಪ್ರೀತಿಯಿಂದಿರೋ ಹೆಂಗಸರು. ಅವ್ರಿಗೆ ಯಾವ ಮೋಸವೂ ಗೊತ್ತಿರಲ್ಲ. ಅವರೊಂದಿಷ್ಟು ಜನ ಹೀಗೆ ಮುಗ್ಧವಾಗಿ ಕೂತಿರ್ತಾರೆ. ಇಲ್ಲಿ ಜಾಸ್ತಿ ಆ ಸಂಖ್ಯೆ ಇದೆ. ಆ ಮುಗ್ಧತೆಗೆ ದೇವರು ಒಲಿತಾರೆ, ಶಾಸ್ತ್ರಕ್ಕೆ ಒಲಿಯೋದಿಲ್ಲ. ಶಾಸ್ತ್ರದ ತಿರುಳಿದೆಯಲ್ಲ ಮುಗ್ಧತೆ, ಅದಕ್ಕೆ ಒಲಿತಾನೆ. ಇಲ್ಲಿರೋ ಎಲ್ಲರ ಇಲ್ಲಿಂದ ಆ ತುದಿ ತನಕ ಆ ಮುಗ್ಧತೆ ಎಲ್ಲರ ಮುಖದಲ್ಲೂ ಉಂಟು. ಮಂಜರಾಗಲಿ, ಕಾರಂತರಾಗಲಿ, ಶೆಟ್ರಾಗಲಿ, ಮಾಲಾಶ್ರೀ ಅಮ್ಮ ಆಗಲಿ. ಯಾಕೆ ನನಗೊಂದು 5-6 ವರ್ಷದ ಪರಿಚಯ. ಅವ್ರ ಮಗಳ ಶುರು ಮೂವಿ ಆವಾಗ ನಾವು ಉತ್ತರಳ್ಳಿಲಿ ಸಿಕ್ಕಿತ್ತು. ಮಾಲಾಶ್ರೀ ಅಮ್ಮ ಆಗಷ್ಟೇ. ಯಾಕೆ ತಾಯಿಗೆ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಅಂದರೆ ಆ ಮಕ್ಕಳ ಬೆಳವಣಿಗೆಯಲ್ಲಿ ತಾಯಿ ಆನಂದ ಪಡ್ತಾರೆ. ಈಗಿನ ಮಕ್ಕಳುಗಳು ಗರ್ಲ್ಫ್ರೆಂಡಿನ ಬೆಳವಣಿಗೆಯಲ್ಲಿ ಇವರು ಆನಂದ ಪಡ್ತಾರೆ ಅಲ್ವಾ. 7 ಹೆತ್ತು ತಾಯಿಗೆ ಮಕ್ಕಳು ಭಾರ ಆಗಿಲ್ಲ. 7 ಮಕ್ಕಳಿರೋರಿಗೆ ಅಮ್ಮನಿಗೆ BP ಮಾತ್ರ ತರೋದು ಕಷ್ಟ. ಆ ವೃದ್ಧಾಶ್ರಮಕ್ಕೆ ತೊಗೊಂಡೋಗಿ ಹೊತ್ತಾಕೋದು. ಅದು ಮೊದಲು ನಿಮ್ಮ ಸಂಘಟನೆ ನಿಲ್ಲಿಸಿ. ನಮ್ಮ ಮಕ್ಕಳಿಗೆ ಸಂಸ್ಕಾರ ಬರಬೇಕಾದ್ರೆ ಬೋರ್ ಹೊಡೆದು ಬೋರ್ಡಿಂಗಿಗೆ ಬಿಡಬಾರ್ದು. ಅವು ಕೊನೆಗೆ ಕಡುಬು ದೋಸೆ ಎಲ್ಲ ತಿನ್ನಲ್ಲ, ಬರ್ಗರೇ ತಿನ್ನೋದು. ಜೀವನವೂ ಬರಗಿಡುತ್ತವೆ. ಆ ಇನ್ಸ್ಟಾಗ್ರಾಮ್ ಬೇಬೀಸನ್ನು ಹಳ್ಳಿಗೆ ಹೋಗಿ ಸರಿ ಮಾಡಿ. ಹೆಂಗಸರುಗಳು ದಯಮಾಡಿ ಸಂಸ್ಕಾರ ಬಿಡಬೇಡಿ. ಶಾಲೆಯಲ್ಲೆಲ್ಲ ತಾಯಿಯೇ ಮೊದಲು ಗುರು. ನಾಯಿ ಅಂತ ಬಾಲ, ತಾಯಿ ಅಂತ ಮಕ್ಕಳು ಅಂತ ಒಂದು ಗಾದೆ ಇದೆ. ಹಾಗಾಗಿ ನಾಳೆ ಅವನು ಹಂಗಾದ ಅಂತ ಜ್ಯೋತಿಷ್ಯ ಕೇಳೋ ಬದಲು ನಾವು ಅವನನ್ನು ಹೆಂಗೆ ಬೆಳೆಸ್ಬೋದು. ಯಾಕೆ ಪ್ರಾಪರ್ಟಿಯನ್ನು ಮಾಡೋದು ದೊಡ್ಡ ವಿಚಾರವೇ ಅಲ್ಲ, ಮಕ್ಕಳನ್ನು ಪ್ರಾಪರಾಗಿ ಬೆಳೆಸೋದು ದೊಡ್ಡ ವಿಚಾರ. ಆ ಕೆಲಸ ಮಾಡಿ. ದೇವಸ್ಥಾನಗಳು ಈ ಕೆಲಸ ಆಗಬೇಕು. ದೇವಸ್ಥಾನದಲ್ಲಿ 5 ಯಜ್ಞ ಮಾಡಿ, ಒಂದು ಜ್ಞಾನ ಯಜ್ಞ,
ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋ ವ್ಯವಸ್ಥೆ. ಅದಕ್ಕೆ ನನ್ನ ಕೈಲಿ ಒಂದಿಷ್ಟು ಕನೆಕ್ಟಿವಿಟಿ ನಾನೂ ಸೇರಿಸ್ಕೊಳ್ತೀನಿ. ಯಾಕೆ ನಾ ಎಲ್ಲ ಇಡೀ ಈ ಹುಚ್ಚನಿಗೆ ಗೋಡೆ ಇಲ್ಲದ ಆಶ್ರಮ ಅಲ್ವಾ. ನಾನು ಈ ಧರ್ಮ ಗೋಡೆ ಎಲ್ಲ ಮೀರಿ ಯೋಚನೆ ಮಾಡೋದು. ಆ ಬಯಲಿದೆ ನೋಡು, ಅದಕ್ಕೆ ಜಾತಿ ಧರ್ಮ ಯಾವುದೂ ಇಲ್ಲ, ಅದಕ್ಕೆ ಒಂದೇ ಗೊತ್ತಿರೋದು ದಯೆ ಅಲ್ವಾ. ನಾನು ಯಾವಾಗಲೂ ಹೇಳ್ತೀನಿ, ಮೈ ಎಥಿಕ್ಸ್ ಇಸ್ ಟ್ರುತ್, ಸತ್ಯದ ದಾರಿ ನನ್ನ ಯಜ್ಞ, ಸತ್ಯಂ ಅನಂತಂ ಬ್ರಹ್ಮ. ಆ ಅನಂತತೆ ಇದೆಯಲ್ಲ, ಯಾರು ನನ್ನನ್ನು ಗೌರವಿಸ್ತಾರೋ ಪ್ರೀತಿಸ್ತಾರೋ ನನಗೆ ಅಗತ್ಯ ಇಲ್ಲ. ನಾನು ಶಿವನ ಆಕಾಶ ತತ್ವವನ್ನು ಪೂಜೆ ಮಾಡ್ತಾ ಇರೋನು. ಆಕಾಶ ಅಂದರೆ ಲಿಮಿಟ್ಲೆಸ್ ಅಂತ, ಅನ್ಲಿಮಿಟೆಡ್ ಫುಡ್ ಅಂತಾರಲ್ಲ ಹಾಗೆ. ನೀವು ಪ್ರತಿಯೊಬ್ಬರನ್ನು ಗೌರವಿಸಿ, ಕಳ್ಕೊಳ್ಳೋದೇನಿಲ್ಲ. ದ್ವೇಷ ಮಾಡಿ 2 ದೇಶ ಪಡ್ಕೊಳ್ಳೋಕ್ಕೆ ಏನಿದೆ, ಎಷ್ಟೋ ದೇಶ ಅವಾಂತರ ಆಯ್ತು. ಇಲ್ಲೊಂದಿಷ್ಟು ಜನ ಹೆಂಗಸರು ಮೊದಲೇ ಅಡುಗೆ ಮಾಡ್ತಿರ್ಲಿಲ್ಲ ಪೇಟೆಯಲ್ಲಿ, ಈಗ ಒಳ್ಳೇದಾಯ್ತು, ಗ್ಯಾಸು ಇಲ್ಲ, ಈಚೆ ಸ್ವಿಗ್ಗಿಯೂ ಇಲ್ಲ, ಸ್ವಿಗ್ಗಿಯೂ ಇಲ್ಲ. ಆ ಪರಿಸ್ಥಿತಿಗೆ ಬಂದು ತಲುಪಿದ್ದೀರಿ. ಈಗ ಸುಗ್ಗಿ ಹಬ್ಬ ನಮ್ಮ ಊರ ಕಡೆ, ಅವರಿಗೆ ಸುಗ್ಗಿಯೂ ಇಲ್ಲ, ಸ್ವಿಗ್ಗಿಯೂ ಇಲ್ಲ, ಆ ಪರಿಸ್ಥಿತಿ. ಹಾಗಾಗಿ ಈಗ ಜಾಸ್ತಿ ಸಮಸ್ಯೆ ಆಗಿದ್ದೆ ಅವರಿಗೆ. ಈಚೆ ಹುಡುಗರಿಗೆ ಪೆಟ್ರೋಲು ಇಲ್ಲ, ಇನ್ನೆಲ್ಲ ಸೌದೆ ಕಡಿಲಿಕ್ಕೆ ಶುರು ಮಾಡ್ಬೋದು. ನಮ್ಮ IT ಅವರೆಲ್ಲ ಇನ್ನು ಒಲೆ ಹಚ್ಚಬೇಕಲ್ಲ, ಏನು ದೂರದಲ್ಲಿಲ್ಲ. ಒಂದು ತಿಂಗಳು ಈ ಯುದ್ಧ ಶುರುವಾದರೆ, ಕೊರೋನಾದಲ್ಲಿ ಮಣ್ಣು ಮುಟ್ಟುತ್ತಿದ್ದವರೆಲ್ಲ ಬಾಳೆ ಗಿಡ ನೆಟ್ಟಿದ್ದು ನೋಡಿದೆ. 1-2 ವರ್ಷ ಗ್ಯಾಪಲ್ಲಿ ಭಗವಂತ ಇನ್ನೊಂದಿಟ್ಟ ಜಾಮರ್. ಈ ಸೌದೆ ಮುಟ್ತಿದ್ದವರೆಲ್ಲ ಇನ್ನು ಸೌದೆ ಕಡಿಬೇಕು, ಆ ಪರಿಸ್ಥಿತಿ ಆಗುತ್ತೆ. ಮತ್ತು ರುದ್ರ ಪಾರಾಯಣ ಮಾಡು. ನಾವು ಮೊನ್ನೆ ನೆಲಮಂಗಲದಲ್ಲಿ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ನೋಡು. ಶಸ್ತ್ರ ಬಲ ಸೋಲ್ಬೋದು, ಶಾಸ್ತ್ರ ಸೋಲಲ್ಲ. ಎಷ್ಟೋ ಋಷಿಗಳ ಎಕ್ಸಾಂಪಲ್ ಕೊಡ್ತೀನಿ ನಾನು. ಯಡಿಯೂರು ಸಿದ್ಧಲಿಂಗರು, ಕೋಟಿ ಚೆನ್ನಯ್ಯ, ನವನಾಥರು, ಎಲ್ಲರೂ, ಶಂಕರ ಭಗವತ್ಪಾದರು, ಅವರೆಲ್ಲ ಶ್ಲೋಕಗಳಿಂದ ಸಾಧಿಸ್ತವ್ರು. ವಾದಿರಾಜರು ಅವರು ಈ ಕಡೆ ಅವರೇ ಅಲ್ವಾ. ಸೊ ಹಾಗಾಗಿ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಮೊನ್ನೆ ಬೆಂಗಳೂರಲ್ಲಿ ವಿಪರೀತ ಮಳೆ. ನಮ್ಮ ನೆಲಮಂಗಲದ MLA ಹೇಳಿದರು, ಗುರುಜಿ ಒಂದು ಹನಿ ನೀರಿಲ್ಲ. ನಾವು ನಮ್ಮ ಆಶ್ರಮದಲ್ಲಿ ಲಿಂಗಕ್ಕೆ ಒಂದು 400 ಜನಕ್ಕೆ ರುದ್ರ ಹೇಳಿಕೊಟ್ಟಿದ್ದೀವಿ ತಕ್ಕ ಮಟ್ಟಿಗೆ. ಯಾಕೆ ಜ್ಞಾನ ನನ್ನಲ್ಲೇ ಸಾಯಬಾರ್ದು, ಅದು ಬೆಳಿಬೇಕು. ಅವರೆಲ್ಲರಿಗೂ 5 ದಿನ ಶಿವನಿಗೆ 1008 ಕೊಡ ನೀರು ಹಾಕಿ ಜಲದಿಗ್ಬಂಧನ ಮಾಡಿ, ಒಂದು ಪ್ರಯೋಗ ಅಷ್ಟೇ, ನಾವು ದೊಡ್ಡ ಹುಲಿಗಳಲ್ಲ. ಜೊತೆಗೆ 1008 ಜನ 1 ಕೋಟಿ ರುದ್ರ ಪಾರಾಯಣ ಮಾಡಿದರು. 3 ಗಂಟೆಗೆ, ಇಲ್ಲೇ ಇದ್ದ ನಾಗೇಶ ಇದ್ದಾನೆ, 3 ಗಂಟೆಗೆ ಅದರ ಪೂರ್ಣಾಹುತಿ ಆಯಿತು. ಅದು 300 ಹಸುಗಳಿರೋ ಗೋಶಾಲೆ ಮಧ್ಯೆ. ಯಾಕೆ, ಗೋವಿನಕ್ಕಿಂತ ಪವಿತ್ರವಾದ ದೇವತೆ ಇಲ್ಲ, ಗಾಯತ್ರಿ ಅಂತ ಅವಳ ಹೆಸರು. 3 ಅಳಿಸಿದ್ರೆ ಉಳಿಯೋದು ಗಾಯಿ, ಹಸು. ಅದಕ್ಕೆ ಗೋವನ್ನು ಹತ್ಯೆ ಮಾಡಬಾರ್ದು. 8 ವರ್ಷದ ಹಿಂದೆ ಈಜಿಪ್ಟಲ್ಲೊಬ್ಬ ನನಗೆ ಕತೆ ಹೇಳಿದ್ದ, ನಾವೆಲ್ಲ ಹಸುವನ್ನು ತಿಂದಿದ್ದೀವಿ, ಏನಾಗಿದ್ದೀವಿ, ಒನ್ ಡೇ ಯುವರ್ ಜೆನೆಟಿಕ್ ವಿಲ್ ಎಫೆಕ್ಟ್ ಅಂತ. ಇವತ್ತು ಅಷ್ಟೂ ದೇಶ ವಧೆ ತಿಂತಿದೆ, ಎಲ್ಲೆಲ್ಲಿ ಗೋಹತ್ಯೆ ಆಗ್ತಿದೆ. ಎಲ್ಲೆಲ್ಲಿ ಹೆಣ್ಣನ್ನು ಅಗೌರವಿಸಿದ್ರು, ಎಲ್ಲೆಲ್ಲಿ ಗೋವನ್ನು ಅಗೌರವಿಸಿದ್ರು, ಆ ದೇಶಗಳೆಲ್ಲ ಇವತ್ತು ವಧೆ ತಿಂತಾಯಿದೆ. ಇಲ್ಲಿ ಸುಮಾರು ಜನ ಹೇಳ್ಬೋದು, ಎಲ್ಲಿದೆ ಸನಾತನ, ಎಲ್ಲಿದೆ ಧರ್ಮ ಅಂತ. ಧರ್ಮಂಧಾರಯತಿ ಇತಿ ಧರಣಿ. ನಾವು ನಮ್ಮ ತಾಯಿಯನ್ನು ಗೌರವಿಸಿದ್ರಿ, ನಮಗೆ ಅನ್ನಕ್ಕೆ ಕೊರತೆ ಬರಲಿಲ್ಲ. ನಾವು ಗೋವನ್ನು ಗೌರವಿಸಿದ್ರಿ, ನಮಗೆ ಸಮೃದ್ಧಿಗೆ ಕೊರತೆ ಬರಲಿಲ್ಲ. ನಾವು ಭಗವಂತನನ್ನು ಗೌರವಿಸಿದ್ವಿ. ಭಗವಂತ ಯಾರು ಬಿಟ್ಟರು ಅಲ್ವಾ, ಶಿವ ಶಿವ ಎಂದರೆ ಭಯ ಇಲ್ಲ, ಆ ಶಿವ ನಮ್ಮನ್ನು ಕೈ ಬಿಡಲಿಲ್ಲ. ಸೊ ನೀವೆಲ್ಲ ತಿಂಗಳಿಗೊಮ್ಮೆ ಭಜನೆ ಮಾಡಿ, ಎಲ್ಲರೂ ಸೇರಿ ಈ ಹಬ್ಬ ಬ್ರಹ್ಮಕಲಶ ಎಲ್ಲ ಮಾಡೋದು 12 ವರ್ಷಕ್ಕೊಮ್ಮೆ 12 ಸೈಕಲ್ ಸೂರ್ಯನ ಮುಗಿಯುತ್ತೆ. ಅದಕ್ಕೆ ಚೈತನ್ಯ ತುಂಬೋ ಕೆಲಸ, ಅದಕ್ಕೆ ಗರ್ಭಗುಡಿ ಅಂತ. ಆ ಗರ್ಭ ಅಂದರೆ ಗರ್ಭದಲ್ಲಿರೋ ಶಿವ. ಸೊ ಆ ಕೆಲಸಗಳು ನಾಮ ಜಪ ಆಗಬೇಕು, ಜೊತೆಗೆ ಅನ್ನ ಯಜ್ಞ ಆಗಬೇಕು. ಇದೇ ಸ್ಟೇಜ್ ಬೆಳಗ್ಗೆ ಫ್ರೀ ಇರುತ್ತೆ, ಆವಾಗ ಬಡ ಮಕ್ಕಳ ಮದುವೆ ಆಗಬೇಕು. ಅಟ್ಲೀಸ್ಟ್ ನನ್ನ ಕೈಯಿಂದ 2 ತಾಳಿ ಅಂತೂ ಫಿಕ್ಸು. ಯಾಕೆ ನಾನೆಲ್ಲ ತಾಲೂಕಿಗೆ ಕೊಡ್ತಿದ್ದೀನಿ, ಇಲ್ಲೂ ಕೊಡ್ತೀನಿ, ಅದರಲ್ಲೇನು ಸಂಶಯ ಇಲ್ಲ. ಚಿನ್ನದ ರೇಟ್ ಆಗಲಿ ಆಗದೇ ಇರಲಿ ಅಲ್ವಾ, ಅದನ್ನಂತೂ ವ್ಯವಸ್ಥೆ ಮಾಡ್ತೀನಿ. ಯಾಕೆ, ಯಾದೇವಿ ಸರ್ವಭೂತೇಶು ಸ್ತ್ರೀ ರೂಪೇಣ ಸಂಸ್ಥಿತ ಅಂತ. ಆ ಮದುವೆ ಆದವಳು ಹೆಣ್ಣಿನ ತಂದೆ ಕಣ್ಣೀರಿದೆಯಲ್ಲ, ಸಾಲ ಮಾಡಿ ಅದನ್ನು ಆ ಹೆಣ್ಣು, ಯಾಕೆ ಅವ್ರು ಇಷ್ಟೂ ಗೆಸ್ಟನ್ನು ಕರೀಲಿಕ್ಕಾಗಲ್ಲ. ರಾಘವೇಂದ್ರ ಶೆಟ್ಟರಿರೋ ತನಕ ನಿಮಗೆ ಟ್ರೈನ್ ಗೆಸ್ಟ್ಗಳು ಬರ್ತಿರ್ತಾರೆ, ಅದರಲ್ಲೇನು ಸಮಸ್ಯೆ ಇಲ್ಲ. ಶೆಟ್ಟರು ದುಡ್ಡು ಮಾಡಲಿಲ್ಲ, ಜನ ಸಂಪಾದಿಸಿದ. ಅವ್ರದ್ದು ಬೋರ್ಡ್ ಚೇರ್ಮನ್ ಆಗ್ತಾ ಇರೋ ಕೇಳಿದರು, ಇದರ ಹಸ್ತಕ್ಷೇಪ ಇತ್ತಲ್ಲ. ನಾ ಹೇಳಿದೆ, ಅವನು ದುಡ್ಡು ಮಾಡಲಿಲ್ಲ, ಜನ ಸಂಪಾದಿಸಿದ್ದಾನೆ. ದುಡ್ಡು ಶಾಶ್ವತ ಅಲ್ಲ. ಮಂಜರು ಎದ್ದ ತಕ್ಷಣ ಎಲ್ಲ ಎದ್ದು ನಿಂತ್ರಲ್ಲ, ಅವ್ರು ಮಂಜರು ಮಾಡಿ ದುಡ್ಡು ಶಾಶ್ವತ ಅಲ್ಲ, ಅವರು ಮಾಡಿ ಹಾಕಿದ್ರಲ್ಲ. ಯಾರಿಗೆ ಸಿಗುತ್ತೆ? ಶಿವನಿಗೆ ನೆರಳು ಮಾಡೋ ಯೋಗ.
ಅಲ್ಲಿ ಯಾರೋ ಹೇಳ್ತಿದ್ರು ಊರಲ್ಲಿರೋ ಎಲ್ಲ ದೇವಸ್ಥಾನಕ್ಕೂ ಮಾಡಿದ್ದಾರೆ ಅಂತ. ದೇವತೆಗಳಿಗೆ ಮಾಡಿಟ್ಟು ಯೋಗ ಉಂಟವ್ರಿಗೆ ಅಲ್ವಾ. ಎಲ್ಲರಿಗೂ ಒಳ್ಳೆಯದಾಗಲಿ, ಖುಷೀಲಿರಿ. ಅವ್ರು ಹೇಳಿದಾಗೆ ದೀಪ ಊದಿಸಿ ಆರಿಸಿ ಈ ಮಕ್ಕಳು ಜೀವನ ಕತ್ಲೆ ಮಾಡೋ ಬದಲು ಮಕ್ಕಳನ್ನು ಕರೆಕ್ಟಾಗಿ ಬೆಳೆಸೋ ಕೆಲಸವನ್ನು ಮಾಡಿ. ಯಾಕಂದರೆ ಅಲ್ಲಿ ಮನೋಹರ್ ಇದ್ದಾನೆ, ನಿತ್ಯ ಹನುಮಾನ್ ಚಾಲೀಸ ಹೇಳೋನು ಅಲ್ವಾ. ನೀವು ಕೇಳ್ಬೋದು ಸಣ್ಣ ಏಜಲ್ಲೆಲ್ಲ ಅವನೊಂದಿನೂ ಹನುಮಂತನ ಪೂಜೆ ಬಿಡಲ್ಲ. ಇಲ್ಲಿರೋ ಎಲ್ಲ ಸಾಧಕರ ಹಿಂದೆ ಯಾವುದೋ ಒಂದು ಅನುಷ್ಠಾನ ಉಪಾಸನೆ ಇದ್ದೇ ಇರುತ್ತೆ. ನಮ್ಮ ದೇಶ ನಿಂತಿದ್ದ ಆ ತಪೋಬಲ ಮನೋಬಲ ದಾನದ ಬಲಗಳಲ್ಲಿ ಅದು ಕೆಲಸಗಳಾಗಲಿ. ಇನ್ನೊಂದು ವನಸ್ಪತಿಗಳನ್ನು ನೆಡಿ ಮಧ್ಯ ಕೆರೆ ಮಾಡಿ. ನಾವು ತೀರ್ಥಹಳ್ಳಿಲಿ ಮೊನ್ನೆ ಮಾಡಿದ್ವಿ. ತೀರ್ಥಹಳ್ಳಿಲಿ ಒಂದು ಕೆರೆ ರಿನೋವೇಟ್ ಆಯಿತು, ಸಂಬಕಾನೆ ಅಂತ. ನಿನ್ನ ಹಾಗೆ ಇರೋ ಹುಡುಗ ಆದರ್ಶ ಅಂಥೇಳಿ ಅಲ್ಲಿ ಈ ದನ ಕಡಿಯೋದು ಪ್ರಾಣಿಗಳನ್ನು ಕಡ್ದು ಆ ನೀರು ರಕ್ತ ನೀರಿಗೆ ಹಾಕ್ತಿದ್ರು. ಇನ್ನೇನು ಮಾಡೋದು ಗೊತ್ತಾಗಿಲ್ಲ. RM ಮಂಜುನಾಥ್ ಗೌಡರು ನಾವೆಲ್ಲ ಸೇರಿಬಿಟ್ಟು ಅದನ್ನು ಡೆವಲಪ್ ಮಾಡಿದ್ವಿ. ಅಲ್ಲೊಂದು ತೆಪ್ಪೋತ್ಸವ ಆಯ್ತು. ಆ ಕೆರೆಗೆ ಹೆಸರಿಟ್ಟೆ ಭಾಗೀರಥಿ ಅಂತ. ಇನ್ಯಾರು ಅದಕ್ಕೆ ಕಸ ಹಾಕ್ಲಿಕ್ಕೆ ಹೆದರುತ್ತಾರೆ, ದೇವಿಯಾಗಿ ಆಯ್ತಲ್ಲ ಅಲ್ವಾ. ಇನ್ನೇನೇ ಗಂಧ ಕಡಿದ್ರು ಎಲ್ಲ ಹೆದರುತ್ತಾರೆ. ಅಲ್ಲೊಂದು ಬೋರ್ಡ್ ಹಾಕಿದರೆ ಬ್ರಹ್ಮಲಿಂಗ ಇದ್ದಾನೆ ಅಂತ ಸುದ್ದಿಗೆ ಬರೋದಿಲ್ಲ, ಮತ್ತೆ ಹೊರಗಜ್ಜೆ ಇದ್ದಾನೆ ಹತ್ತಿರವೇ ಬರೋದಿಲ್ಲ ಆ ಹೆಸರು ಕೇಳಿದರೆ. ಇನ್ನೊಂದು ಬೋರ್ಡು ಸಿಗಂದೂರವಳಿದ್ದಾಳೆ, ಯಾರು ಸುದ್ದಿ, ಯಾಕೆ ಆ ಹೆಸರಿಗಷ್ಟು ತಾಕತ್ತಿದೆ. ಹಾಗಾಗಿ ಅಂಥ ದೈವಗಳ ಮಣ್ಣಲ್ಲಿ ನೀವೆಲ್ಲ ಇದ್ದೀರಿ. 3/4 ಗಂಟೆನೇ ಅರ್ಧ ಗಂಟೆ ನನ್ನ ಟಾರ್ಚರನ್ನು ಸಹಿಸ್ಕೊಂಡು, ಯಾಕೆಂದರೆ ಇದಿಷ್ಟು ಹೇಳಬೇಕು ಅಂತ ಮಾಡಿದ್ದು. ಆ ಭಸ್ಮ ಒಂದು ಹೇಳಿಬಿಡ್ತೀನಿ. ಯಾಕೆ ಈಶ್ವರನಿಗೆ ಭಸ್ಮ ಹಚ್ತಾರೆ ಅಂದರೆ, ಆ ಭಸ್ಮವನ್ನು ನೀನು ಎಷ್ಟು ಸುಟ್ಟರೂ ಅದು ನಾಶ ಆಗಲ್ಲ, ಇನ್ಫೈನೈಟ್. ಶಿವ ನಾಶ ಇಲ್ದವನು. ಹಾಗಾಗಿ ಆ ಭಸ್ಮ ಹಚ್ಚೋದು ಈ ಜಾಗಕ್ಕೆ. ಮತ್ತೊಂದು ರುದ್ರಾಕ್ಷಿ. ಮೊನ್ನೆ ಯಾರಿಗೋ ಪ್ರಶ್ನೆ ಇತ್ತು, ರುದ್ರಾಕ್ಷಿ ಹಾಕಿದರೆ ಮೆಡಿಕಲಿ ನಮ್ಮ ಬಾಡಿಯಲ್ಲಿ ಹಾರ್ಟ್ ಅಟ್ಯಾಕನ್ನು ರುದ್ರಾಕ್ಷಿ ತಡೀತದೆ. ಯಾಕಂದರೆ ಅದರಲ್ಲಿ ರುದ್ರಾಗ್ನಿ ಇರುತ್ತೆ. ಚೆಕ್ ಮಾಡಿ ನೋಡಿ. ಆ ರುದ್ರಾಕ್ಷಿ ಹಿಡಿದಿಗೆ ಜಪ ಮಾಡಿ, ನಿಮ್ಮ ಇಲ್ಲಿ ನಾಡಿಗಳು ಹೀಟ್ ಆಗ್ತದೆ. ಸನಾತನದ ಪ್ರತಿಯೊಂದರ ಹಿಂದೆ ದೊಡ್ಡ ರಹಸ್ಯ ಉಂಟು. ಬಿಲ್ಪತ್ರ ಇದೆಯಲ್ಲ, ಅದನ್ನು ದಿನ ತಿನ್ನೋದ್ರಿಂದ ಬ್ಲಡ್ ಪ್ಯೂರಿಫೈ ಆಗುತ್ತೆ, ಹಾರ್ಟ್ ಕ್ಲೀನ್ ಆಗುತ್ತೆ. ಇನ್ನೊಂದು ಆಲ್ಕಲಿ ವಾಟರ್ ಅಂತ ಫಿಲ್ಟ್ರಲ್ಲೆಲ್ಲ ದುಡ್ಡು ಕೊಟ್ಟು ಕುಡಿತಾ ಇದ್ದೀರಿ, ಬೇರೆ ಏನಲ್ಲ. ಹಿಂದಿನವರು ಇನ್ನೂ ಚೆನ್ನಾಗಿ ಮಾಡ್ತಿದ್ರು. ತುಳಸಿ ತೀರ್ಥ ಅಂದರೆ ಅದು ಬೆಸ್ಟ್ ಆಲ್ಕಲೈನ್ ವಾಟರ್ ಅದು. ಸೊ ನಮ್ಮ ಹಿಂದಿನ ಎಲ್ಲ ಪ್ರತಿಯೊಂದು ಜ್ಞಾನವೇ ಇದ್ದಿತ್ತು, ನಮ್ಮ ಬೆಳವಣಿಗೆ ಇದ್ದಿದ್ದು. ಈಗಿನ ನಮ್ಮ ತಲೆಯಲ್ಲಿ ಇದೆಯಲ್ಲ ಅದೆಲ್ಲ ನಮ್ಮನ್ನು ಬೀಳಿಸೋ ಕೆಲಸ ಇರೋದು. ಇನ್ನೊಂದು ಆ ದೇವರಿಗೆ ಯಾರೋ ಕೇಳಿದರು, ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ತುಪ್ಪ ಹಚ್ಚೋದು ಯಾಕೆ ಅಂತ. ಸಂಧ್ಯಾ ಕಾಲದಲ್ಲಿ ಎಲ್ಲ ವಾಯುಮಂಡಲ ಅಶುದ್ಧಿ ಆಗುತ್ತೆ, ಅದಕ್ಕೆ ಪ್ರದೋಷ ಅಂತೀವಿ. ಆ ದೋಷವನ್ನು ಕಳೆಯೋದು ಯಾವುದು ಅಂದರೆ, ನೀವು ಹಚ್ತೀರಲ್ಲ ಮನೇಲಿ ತುಪ್ಪದ ದೀಪ, ಆ ಕೊಬ್ಬರಿ ಎಣ್ಣೆ ದೀಪ, ಅದು ವಾಯುಮಂಡಲವನ್ನು ಶುದ್ಧಿ ಮಾಡುತ್ತೆ. ಹಾಗಾಗಿ ನಮ್ಮ ಎಲ್ಲ ದೇವಸ್ಥಾನದಲ್ಲೂ ಆ ರಹಸ್ಯ ಗೊತ್ತಿದ್ದು ಕಾರ್ತಿಕ ದೀಪಗಳನ್ನು ಇಟ್ಟಿದ್ದು ಇಡೀ ತಿಂಗಳು ಸಮೇತ, ಪ್ಯೂರಿಫಿಕೇಷನ್ ಅಂತ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿ. ಯಾಕಂದರೆ ನಮ್ಮ ಸೆಕ್ರೆಟ್ರಿ ಟೈಮ್ ತೋರಿಸಿದೆ, ಹಾಗಾಗಿ ಮುಕ್ತಾಯ ಸಮಾರಂಭ. ನನ್ನ ಮಾತು ಆಂಗಿಕದಲ್ಲಿ ಏನಾದ್ರು ದೋಷ ಇದ್ದರೆ ದಯಮಾಡಿ ಕ್ಷಮಿಸಿ. ನಾವೆಲ್ಲ ಸೇರಿ ಊರು ಕಟ್ಟುವ, ದೇಶ ಕಟ್ಟುವ. ಯಾಕೆ ಪಕ್ಷ ರಾಜಕಾರಣ ಜಾತಿ ಇದು ಯಾವುದು ಶಾಶ್ವತ ಅಲ್ಲ. ರಾಮ ಕೊಟ್ಟ ನೀತಿ ಯಾವತ್ತೂ ಶಾಶ್ವತ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದು ಬಯಸಲಿ ಅಂತ ಭಗವಂತ. ನಾಳೆ ಜಗತ್ತಿನ ಜ್ಞಾನ ಇರೋ ಪೀಠವೇ ನಾಳೆ ಇಲ್ಲಿಗೆ ಬರ್ತಾ ಇದೆ. ಯಾಕಂದರೆ 36 ಸನ್ಯಾಸಿಗಳ ತಪಸ್ಸಿರೋ ಪೀಠ ಶೃಂಗೇರಿ ಪೀಠ. ನಾವೆಲ್ಲ ಬಗ್ಗಿ ಸಾಷ್ಟಾಂಗಕ್ಕೆ ಇದು ಹುಟ್ಟಿದ್ದಲ್ಲೇ, ವಿಡಂಬಕರ ಹತ್ರ ಇದು ಹುಟ್ಟಿದ್ದು. ನಾಳೆ ನಿಜವಾಗಲೂ ಪರಮ ಪವಿತ್ರವಾದ ಪಾದದ ಧೂಳು ಇಲ್ಲಿಗೆ ಬರ್ತಾ ಇದ್ದಾರೆ. ನಾಳೆ ಎಲ್ಲರೂ, ಯಾಕೆ ಗುರು ದರ್ಶನ ಆದರೆ ಪಾಪ ಕ್ಷಯ ಆಗ್ತದೆ. ವಿದ್ಯಾರಣ್ಯರ ಕೂತ ಪೀಠದವ್ರು ನಾಳೆ ಬರ್ತಿದ್ದಾರೆ. ದಯಮಾಡಿ, ಯಾಕೆ ಗುರು ಸನ್ಯಾಸಿಗಳು ಯತಿಗಳು ಯಾವ ಊರಿಗೆ ಬರ್ತಾರೆ ಆ ಊರು ಸುಭಿಕ್ಷ ಆಗುತ್ತೆ. ಇದನ್ನೆಷ್ಟೋ ಸಾಕ್ಷಿ ನೋಡಿದವನು ಅವರೆಲ್ಲ ಹೋದ ಜಾಗಕ್ಕೆ. ಅದಕ್ಕೆ ಅವರಿಗೆ ಶ್ಲೋಕ ಇದೆ ಆಚಾರ್ಯವರಿಗೆ, ಭಾರತೀ ಕರುಣಾಪಾತ್ರ ಭಾರತೀ ಪದಭೂಷಣ ಅಂತ. ಭಾರತಿ ಅಂದರೆ ಸರಸ್ವತಿ. ನಾಳೆ ಅವರ ದರ್ಶನ ನೀವೆಲ್ಲ ಮಾಡಿ ಎಲ್ಲರಿಗೂ ಒಳ್ಳೆಯ ಸಂಸ್ಕಾರ ಬರಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ.